ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರ ಹೃದಯದಲ್ಲಿ ಆತ್ಮವಾಗಿ ಬೆಳಗುವ ರಮಣರನ್ನ ಸ್ಮರಿಸುತ್ತಾ ಈ ಸತ್ಸಂಗವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೇನೆ. ದಕ್ಷಿಣಾಮೂರ್ತಿ ಸಾರಂಭಾ ಶಂಕರಾಚಾರ್ಯ ಮಧ್ಯಮಾ ರಮಣಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ಕರ್ತುರಾಜ್ಞಯಾ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದದೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್ ಜಗತ ಈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ದೇವ ಪೂಜನಂ. ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ. ಕಿಂ ವಚನೀಯಂ ಕಿಮವಚನೀಯಂ ಕಿಂ ವಚನೀಯಂ ಕಿಮವಚನೀಯಂ ಕಿಂ ರಚನೀಯಂ ಕಿಮರಚನೀಯಂ ಕಿಂ ರಚನೀಯಂ ಕಿಮರಚನೀಯಂ ಕಿಂ ವಚನೀಯಂ ಕಿಮವಚನೀಯಂ ಕಿಂ ವಚನೀಯಂ ಕಿಮವಚನೀಯಂ ಕಿಂ ವಚನೀಯಂ ಕಿಮವಚನೀಯಂ ಕಿಂ ರಚನೀಯಂ ಕಿಮರಚನೀಯಂ ಕಿಂ ಪಠನೀಯಂ ಕಿಮಪಠನೀಯಂ ಕಿಂ ಪಠನೀಯಂ ಕಿಮಪಠನೀಯಂ ಕಿಂ ಭಜನೀಯಂ ಕಿಮಭಜನೀಯಂ ಕಿಂ ಭಜನೀಯಂ ಕಿಮಭಜನೀಯಂ. ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ. ಕಿಂ ಬೋಧವ್ಯಂ ಕಿಮಬೋಧವ್ಯಂ ಕಿಂ ಬೋಧವ್ಯಂ ಕಿಮಬೋಧವ್ಯಂ
किं भोक्तव्यं किमभोक्तव्यं किं भोक्तव्यं किमभोक्तव्यं सर्वत्र सदा हंस ध्यानं सर्वत्र सदा हंस ध्यानम् ओ सर्वत्र सदा हंस ध्यानं सर्वत्र सदा हंस ध्यानं कर्तव्यं भो मुक्तिनिधानं कर्तव्यं भो मुक्तिनिधानं सर्वं ब्रह्ममयं रे रे सर्वं ब्रह्ममयं रे रे सर्वं ब्रह्ममयं रे रे सर्वं ब्रह्ममयम् ನಮೋ ರಮಣ. ಸದಾಶಿವ ಬ್ರಹ್ಮೇಂದ್ರರು ಹಿರಿಯ ಜ್ಞಾನಿಗಳು, ಅವಧೂತರು. ಅವರು ಹೇಳ್ತಾರೆ ಸರ್ವಂ ಬ್ರಹ್ಮಯಂ, ಎಲ್ಲವೂ ಆ ಪರಮಾತ್ಮನ ಶಕ್ತಿಯೇ. ಯಾವುದು ಬೃಹತ್ತಾಗಿರುತ್ತೋ, ಯಾವುದು ನಮ್ಮ ಮನಸ್ಸಿಗೆ ಎಟುಕದಂತಹ ಒಂದು ಅಪಾರವಾದ ದಿವ್ಯ ಶಕ್ತಿಯೋ ಅದಕ್ಕೆ ಬ್ರಹ್ಮನ್ ಅಂತ ಹೆಸರು. ಆ ಬೃಹತ್ತಿಂದ ಆ ಬ್ರಹ್ಮನ್ ಬಂದಿದೆ. ಎಲ್ಲವೂ ಆ ಬ್ರಹ್ಮನೇ ಆಗಿರೋದ್ರಿಂದ ಏನನ್ ಹೇಳೋದು, ಏನನ್ ಹೇಳದೆ ಇರೋದು, ಏನನ್ ಮಾಡೋದು, ಏನನ್ ಮಾಡದೆ ಇರೋದು. ಕಿಂ ಕರ್ತವ್ಯಂ ಕಿಮವತ್ ಕರ್ತವ್ಯಂ ಕಿಂ ವದನೀಯಂ, ಯಾವ್ದನ್ ಮಾತಾಡ್ಬೇಕು, ಯಾವ್ದನ್ನ ವಚನೀಯಂ ಕಿಂ ಕಿಮವಚನೀಯಂ, ಯಾವ್ದನ್ ಮಾತಾಡಬಾರ್ದು, ಕಿಂ ರಚನೀಯಂ ಕಿಮ ರಚನೀಯಂ, ಯಾವ್ದನ್ನ ಸೃಷ್ಟಿ ಮಾಡ್ಬೇಕು, ಯಾವ್ದನ್ನ ಸೃಷ್ಟಿ ಮಾಡ್ಬೇಕಾಗಿಲ್ಲ. ಕಿಂ ಪಠನೀಯಂ ಕಿಮ ಪಠನೀಯಂ, ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದ್ಬಾರ್ದು. ಕಿಂ ಭಜನೀಯಂ ಕಿಮ ಭಜನೀಯಂ, ಯಾವ್ದ್ರ ಬಗ್ಗೆ ನಾವು ಆ ಗುಣಗಾನ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಗುಣಗಾನ ಮಾಡಬಾರ್ದು. ಎಲ್ಲವೂ ಒಂದೇನೇನೆ, ಎಲ್ಲವೂ ಆ ಪರಮಾತ್ಮನ ಶಕ್ತಿಯೇ. ಕಿಂ ಬೋಧವ್ಯಂ, ಏನನ್ನು ಉಪದೇಶ ಕೊಡ್ಬೇಕು, ಕಿಮ ಬೋಧವ್ಯಂ, ಏನನ್ನು ಉಪದೇಶ ಕೊಡಬಾರ್ದು. ಕಿಂ ಭೋಕ್ತವ್ಯಂ, ಯಾದನ್ನ ಅನುಭವಿಸ್ಬೇಕು, ಯಾದನ್ನ ಅನುಭವಿಸಬಾರದು. ಎಲ್ಲವೂ ಬ್ರಹ್ಮನೇ ಆಗಿರೋದ್ರಿಂದ ಇದು ಬೇಡದೇ ಇರೋ ಒಂದು ವಾದ. ಎಲ್ಲವೂ ಒಳ್ಳೆಯದೇ, ಎಲ್ಲವೂ ಬ್ರಹ್ಮನೇ, ಇದೇ ಸತ್ಯ. ಸರ್ವತ್ರ ಸದಾ ಹಂಸ ಧ್ಯಾನ, ಏನನ್ನ ನಾವು ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲವೂ ಅದೇ ಬ್ರಹ್ಮ ತತ್ವ, ನಾವು ಅದೇ. ಹಂಸ ಅಹಂ ಸ ಸೋ ಅಹಂ, ಅಹಂ ಸ ಸೋ ಅಹಂ, ಈ ಒಂದು ಧ್ಯಾನದಲ್ಲೇ ನಾವು ನಿರತರಾಗಿರ್ಬೇಕು. ಈ ಒಂದು ಧ್ಯಾನವನ್ನ ಮಾಡ್ತಾ ಇದ್ದಾಗ ನಮಗೆ ಆ ಮುಕ್ತಿ ನಿಧಿ ನಮಗೆ ದೊರಕುತ್ತೆ. ನಾವು ಮುಕ್ತರಾಗ್ತೇವೆ, ಆತ್ಮಜ್ಞಾನವನ್ನ ಪಡಿತೇವೆ. ನಾವು ಆ ಸದಾಶಿವ ಬ್ರಹ್ಮೇಂದ್ರ ರಮಣ ಮಹರ್ಷಿಗಳ ಒಂದು ಸಾಲಿನಲ್ಲಿ ಆ ಜ್ಞಾನಿಗಳಾಗ್ತೇವೆ ಅಂತ ಸದಾಶಿವ ಬ್ರಹ್ಮೇಂದ್ರರು ನಮಗೆ ನೀಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಗೊಂದಲ. ಏನನ್ ಮಾಡ್ಬೇಕು, ಏನನ್ ಮಾಡ್ಬಾರ್ದು, ಇದ್ ಮಾಡಿದ್ರೆ ಅದಾಗತ್ತೆ, ಇದ್ ಮಾಡಿದ್ರೆ ಅದಾಗತ್ತೆ, ಇದ್ ಮಾಡದೆ ಇದಾಗೋದಿಲ್ಲ ಅಂತ ಆ ರೀತಿ ನಮ್ಮ ಮನಸ್ಸಿನಲ್ಲಿ ಸದಾ ಒಂದು ಯೋಚನೆಗಳ ಪ್ರವಾಹ ಸದಾ ಮೂಡ್ ಬರ್ತಾ ಇದೆ. ಈ ಮೌನವಾಗಿರುವುದು ನಮ್ಮ ನಿಜವಾದ ಸ್ವರೂಪ. ಆದ್ರೆ ಆ ಮೌನದಿಂದ ಏನ್ ಬರ್ತಾ ಇದೆ, ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಯೋಚನೆಗಳು, ಐಡಿಯಾಸ್ಗಳೆಲ್ಲ ಮೂಡ್ ಬರ್ತಾ ಇದೆ. ಆ ಐಡಿಯಾಸ್ ಮನಸ್ಸಿನಲ್ಲಿ ಒಂದು ವೃತ್ತಿಗಳ ರೂಪದಲ್ಲಿ ಅಥವಾ ಯೋಚನೆಗಳ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರಕಟವಾದಾಗ ಆ ನಮ್ಮ ಮನಸ್ಸು ಏನ್ ಮಾಡ್ತಾ ಇದೆ, ನಮ್ಮನ್ನ ಕೆಲಸ ಇದನ್ ಮಾಡು, ಯೋಚಿಸಿದ್ಯಲ್ಲ ಅದನ್ನ ಕಾರ್ಯನಿರತಕ್ಕೆ ತಗೊಂಬ, ನೀನೇನ್ ಯೋಚಿಸಿದ್ಯಲ್ಲ ಅದೆಲ್ಲ ಅವ್ರಿಗೆಲ್ಲರ ಹತ್ರ ಹಂಚ್ಕೋ, ನೀ ಮಾತಾಡು, ನೀನು ಹಾಡಾಡು, ನೀನು ಅದಕ್ಕೆ ನೃತ್ಯವನ್ನ ಸಂಯೋಜಿಸಿ ಮಾಡು, ನೀ ಅದನ್ನ ಬರ್ದಿಟ್ಕೋ, ಅದನ್ನ ಟೈಪ್ ಮಾಡು. ಆ ರೀತಿ ಅದು ನಮ್ಮ ಯೋಚನೆಗಳು ಒಂದು ಕರ್ಮ ಪ್ರವಾಹವಾಗಿ ನಮ್ಮಲ್ಲಿ ಮೂಡ್ ಬರ್ತಾ ಇದೆ.
ಎಲ್ಲವೂ ಬ್ರಹ್ಮಮಯ ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕಾಗೇ ಇಲ್ಲ. ಅದೇ ಆ ಶಕ್ತಿನೇ ಎಲ್ಲವನ್ನ ಮಾಡ್ತಾ ಇದೆ. ಆದ್ರೆ ನಾವೇನ್ ಅನ್ಕೊಂಡಿದೀವಿ, ಎಲ್ಲ ಬ್ರಹ್ಮ ಅದ್ ನಿಜ, ಆದ್ರೆ ನಾನ್ ಮಾತ್ರ ಬೇರೆ ಅನ್ನುವ ಒಂದು ಬೇರೆಯ ಒಂದು ಭಾವವನ್ನ, ಒಂದು ಸಪರೇಟ್ ಆದ ಒಂದು ಐಡೆಂಟಿಟಿಯನ್ನ ನಾವು ಇಟ್ಕೊಂಡಿದ್ದೇವೆ. ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಆ ಬ್ರಹ್ಮ ಎಲ್ಲ ಮಾಡ್ತಾ ಇದ್ದಾನೆ, ಆದ್ರೆ ನಾನ್ ಮಾಡ್ಬೇಕಲ್ಲ, ನಾನ್ ಈ ಕೆಲಸ ಮಾಡ್ಬೇಕು, ನಾನ್ ಆ ಕೆಲಸ ಮಾಡ್ಬೇಕು. ಬರೀ ಕೆಲಸ ಮಾಡಿದ್ರೆ ಮಾತ್ರ ಸಾಕಾಗ್ತಾ ಇಲ್ಲ ನಮ್ಗೆ. ಈ ಕೆಲಸ ಮಾಡೋದ್ರಿಂದ ಯಾವ್ದೋ ಒಂದು ಫಲ ಸಿಗುತ್ತೆ. ನಾವ್ ಈ ಕೆಲಸ ಮಾಡೋದ್ರಿಂದ ಆ ಫಲ ಸಿಗುತ್ತೆ, ಈ ಕೆಲಸ ಮಾಡಿದ್ರೆ ಈ ಫಲ ಸಿಗುತ್ತೆ ಅಂತ ಒಂದು ಫಲದ ಯೋಚನೆಯಲ್ಲೇ ನಾವು ಎಲ್ಲ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾವ್ ಹೇಗೆ ಈ ರೀತಿ ಕೆಲಸ ಮಾಡ್ತಾ ಇದ್ವಲ್ಲ, ಅದೇ ರೀತಿ ಹಿಂದೊಮ್ಮೆ ದಾರುಕಾವನ ಅನ್ನುವ ಒಂದು ಕಾಡು. ಆ ಕಾಡಿನಲ್ಲಿ 108 ಜನ ಋಷಿಗಳು, ದಾರುಕಾವನದ ಋಷಿಗಳು. ಅವರು ತಮ್ಮ ಯಾಗ ಯಜ್ಞ ಶ್ಲೋಕವನ್ನ ಪಠಿಸುವ ಮೂಲಕ, ಮಂತ್ರಗಳನ್ನ ಪಠಿಸುವ ಮೂಲಕ ಅವರು ಒಂದು ಅನೇಕ ಸಿದ್ಧಿಗಳನ್ನ, ಶಕ್ತಿಗಳನ್ನ ಪಡೆದಿದ್ರು. ಯಾವ್ಯಾವ ಶಕ್ತಿ ಅಂತ ಹೇಳಿದ್ರೆ, ಅವರ ಒಂದು ಕೆಲಸದಿಂದ, ಅವರ ಕರ್ಮದಿಂದ, ಅವರ ಕ್ರಿಯೆಯಿಂದ ಅವರು ಏನನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದಾಗಿತ್ತು. ಬರೀ ಸೃಷ್ಟಿ ಅಲ್ಲ, ಆ ಒಂದು ಸೃಷ್ಟಿ ಏನಾದ್ರು ಮಾಡಿದ್ರೆ, ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿದ್ರು, ಮನುಷ್ಯರನ್ನ ಸೃಷ್ಟಿ ಮಾಡಿದ್ರೆ ಅವ್ರಿಗೆ ಏನೇನ್ ಬೇಕು ಅದೆಲ್ಲ ಅವರನ್ನ ಸ್ಥಿತಿಯನ್ನ ನೋಡ್ಕೊಳ್ಳೋದಕ್ಕೆ, ಟು ಸಸ್ಟೇನ್ ದೆಮ್, ಅವ್ರ ಹತ್ರ ಅವ್ರಿಗೇನೇನ್ ಬೇಕು, ಊಟ ತಿಂಡಿ ಉಪಚಾರ ಔಷಧಿ ಇದೆಲ್ಲವನ್ನ ಸೃಷ್ಟಿ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದಿದ್ರು. ಬರೀ ಇದು ಮಾತ್ರ ಅಲ್ಲ, ಸೃಷ್ಟಿ ಸ್ಥಿತಿ ಮಾತ್ರ ಅಲ್ಲ, ಅವ್ರಿಗೆ ಏನನ್ ಬೇಕಾದ್ರೂ ನಾಶ ಮಾಡುವಂತಹ ಶಕ್ತಿ ಕೂಡ ಅವರು ಪಡೆದಿದ್ರು. ಸೊ ಈ ಎಲ್ಲ ಶಕ್ತಿಗಳನ್ನ ಪಡೆದಂತಹ ಈ ದಾರುಕಾವನದ ಋಷಿಗಳು ನಾವು ದೇವರಿಗಿಂತಲೂ ದೊಡ್ಡವರು. ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ತಾರೆ, ಸೃಷ್ಟಿ ಸ್ಥಿತಿ ಲಯ ನೋಡ್ಕೊಳ್ತಾ ಇರ್ತಾನೆ. ಆ ಕೆಲಸವನ್ನ ನಾವು ಮಾಡ್ತೀವಲ್ಲ, ನಾವು ದೇವರಿಗಿಂತಲೂ ದೊಡ್ಡವರು ಅಂತ ಒಂದು ಅಹಂಕಾರದಿಂದ ಮೆರೀತಾ ಇದ್ರು. ಇವರು ಬೇರೆ ಅಲ್ಲ, ನಾವು ಈ ಪ್ರತಿಯೊಬ್ರು ಬೇರೆ ಅಲ್ಲ. ನಾವೇನ್ ಅನ್ಕೊಳ್ತೀವಿ, ನಾವು ಒಂದು ಐಡಿಯಾನ ಸೃಷ್ಟಿ ಮಾಡ್ತೀವಿ, ನಾನೇ ಮಾಡಿದ್ದಿ ಐಡಿಯಾ, ಇದನ್ನ ಯೋಚಿಸಿದ್ದು ಅಂತ ಒಂದು ನಮ್ಮ ಮನಸ್ಸಿನಲ್ಲೇ ಕ್ರಿಯೇಷನ್ ಮಾಡ್ತಾ ಇದ್ದೀವಿ. ಆ ಕ್ರಿಯೇಷನ್ ನ ಸಸ್ಟೈನ್ ಮಾಡೋದಕ್ಕೆ ಏನೇನ್ ಬೇಕು ಅದನ್ನ ಬರ್ದಿಟ್ಕೋ, ಒಂದು ವಾಟ್ಸಪ್ ನಲ್ಲಿ ನೋಟ್ಸ್ ಹಾಕೋ, ಒಬ್ರಿಗೆ ಹೇಳು ಅದನ್ನ ಸಸ್ಟೈನ್ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ಹತ್ರ ಒಂದು ಶಕ್ತಿಯೂ ಇದೆ. ನಮ್ಮ ಹತ್ರ ನಾವು ಏನ್ ಸೃಷ್ಟಿ ಮಾಡಿದೀವೋ ಅದನ್ನ ನಾಶ ಮಾಡುವಂತಹ ಶಕ್ತಿ ಕೂಡ ನಮ್ಮಲ್ಲೇ ಇದೆ. ಇದನ್ನ ನಮ್ಮ ಒಂದು ನೃತ್ಯ ರೂಪಕದಲ್ಲಿ ಈ ದಾರುಕಾವನದ ಋಷಿಗಳು ಬೇರೆ ಅಲ್ಲ, ಈಗಿನ ಕಾಲದ ಸೈಂಟಿಸ್ಟ್ಗಳು ಬೇರೆ ಅಲ್ಲ. ಅವರು ಸೃಷ್ಟಿಯನ್ನ ಮಾಡೋದಕ್ಕೆ ಹೊಸ ಹೊಸ ಕ್ರಿಯೆಗಳನ್ನ ಈಗ ನಾವು ನೋಡಿದೀವಿ. IVF, ಟೆಸ್ಟ್ ಟ್ಯೂಬ್ ಬೇಬಿ, ಅದು ಇದು ಅಂತ ಕ್ಲೋನಿಂಗ್ ಅಂತ ಸೃಷ್ಟಿ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದಿದ್ದಾರೆ. ಮತ್ತೆ ಸಸ್ಟೈನ್ ಮಾಡೋದಕ್ಕೆ ಹೊಸ ರೀತಿಯ ಊಟಗಳನ್ನ, ಹೈಬ್ರಿಡ್ ತರಕಾರಿಗಳನ್ನ, ಮತ್ತೆ ಪೌಷ್ಟಿಕಾಂಶಗಳನ್ನ, ಸಪ್ಲಿಮೆಂಟ್ಸ್ ಗಳನ್ನ, ಔಷಧಿಗಳನ್ನ, ಈ ವ್ಯಾಕ್ಸಿನೇಷನ್ ಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡಿ ಈ ಒಂದು ಯಾವ್ದ ಸೃಷ್ಟಿ ಏನಿದೆಯೋ ಅದನ್ನ ಸಸ್ಟೈನ್ ಮಾಡುವಂತಹ, ಕಾಪಾಡುವಂತಹ ಒಂದು ಶಕ್ತಿಯನ್ನ ಕೂಡ ಅವರು ಪಡೆದಿದ್ದಾರೆ. ಅದಲ್ಲದೆ ಸೈಂಟಿಸ್ಟ್ ಗಳು ಬಂದು ಆಟಮ್ ಬಾಂಬ್, ಇತರ ಮಿಸೈಲ್ಸ್ ಗಳನ್ನೆಲ್ಲ ಸೃಷ್ಟಿ ಮಾಡಿ ಸಂಹಾರ ಮಾಡುವ ಶಕ್ತಿಯನ್ನ ಕೂಡ ಅವರು ಗಳಿಸಿದ್ದಾರೆ. ಈ ಎಲ್ಲ ಶಕ್ತಿಯನ್ನ ಪಡೆದಂತಹ ದಾರುಕಾವನದ ಋಷಿಗಳು ಬಹಳ ಅಹಂಕಾರದಿಂದ ಮೆರೀತಾ ಇದ್ರು. ಅವರಿಗೆ ಪಾಠವನ್ನ ಕಲಿಸಲು ಶಿವ ಹಾಗೂ ವಿಷ್ಣು ಇಬ್ಬರು ಕೂಡ ಒಂದು ಲೀಲೆಯನ್ನ ಆಡ್ತಾರೆ. ಶಿವ ಒಂದು ಸುಂದರವಾದಂತಹ ಒಬ್ಬ ಭಿಕ್ಷುಕನ ರೂಪದಲ್ಲಿ, ಒಬ್ಬ ಮೆಂಡಿಕೆಂಟ್ ರೂಪದಲ್ಲಿ, ಭಿಕ್ಷುವಿನ ರೂಪದಲ್ಲಿ ಅವರ ಒಂದು ಕಾಡಿನಲ್ಲಿ ಪ್ರತ್ಯಕ್ಷನಾಗ್ತಾನೆ. ವಿಷ್ಣು ಮೋಹಿನಿ ರೂಪವನ್ನ ತಾಳಿ ಅದೇ ಕಾಡಿನಲ್ಲಿ ಭಿಕ್ಷುಕನ ಸಂಗಾತಿಯಾಗಿ ಅವಳು ಪ್ರತ್ಯಕ್ಷಲಾಗ್ತಾಳೆ. ಆ ಮೋಹಿನಿಯ ಸೌಂದರ್ಯಕ್ಕೆ ಬೆರುಗಾಗಿ ಎಲ್ಲ ಋಷಿಗಳು ಆ ಮೋಹಿನಿ ಕಡೆ ತಮ್ಮ ಮನಸ್ಸನ್ನ ಸೋಲ್ತಾರೆ. ಅದೇ ರೀತಿ ಅವರ ಋಷಿ ಪತ್ನಿಗಳು ಇದುವರೆಗೂ ನಮ್ಮ ಗಂಡಂದ್ರೆ ದೊಡ್ಡವರು, ಅವರು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡ್ತಾ ಇದ್ದಾರೆ, ಅವರೇ ಹಿರಿಯರು ಅಂತ ಕೊಂಡಾಡ್ತಾ ಇದ್ದಂತಹ ಋಷಿ ಪತ್ನಿಗಳು ಈ ಶಿವ ಬಂದಿರ್ತಾನಲ್ಲ ಭಿಕ್ಷುಕನ ರೂಪದಲ್ಲಿ, ಆ ಭಿಕ್ಷುಕನ ರೂಪದ ಸೌಂದರ್ಯಕ್ಕೆ ಬೆರುಗಾಗಿ ಅವನನ್ನೇ ನೋಡ್ತಾ
ಅಲ್ಲಿ ಬೆರಗಾಗಿ ನಿಂತು ಬಿಡ್ತಾರೆ. ಇದನ್ನ ನೋಡಿದಂತಹ ಋಷಿಗಳಿಗೆ ಹೊಟ್ಟೆ ಕಿಚ್ಚು ಶುರು ಆಗತ್ತೆ. ಇದೇನಿದು, ಯಾವನೋ ಒಬ್ಬ ಭಿಕ್ಷುಕ ಬಂದು ನಮ್ಮ ಪತಿವ್ರತೆಯಾದಂತಹ ನಮ್ಮ ಹೆಂಡತಿಯರೆಲ್ಲರನ್ನ ಮನವನ್ನ ಅವನು ಈ ತರ ಚಂಚಲಗೊಳಿಸಿದ್ದಾನೆ. ಈ ಭಿಕ್ಷುಕನನ್ನ ಈಗಲೇ ಕೊಂದು ಬಿಡೋಣ ಅಂತ ಹೇಳಿ, ಅವರ ಹತ್ರ ಸಾಮರ್ಥ್ಯ ಇತ್ತಲ್ಲ, ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡಲು ಅವರು ತಮ್ಮ ಕೆಲಸ, ತಮ್ಮ ಯಜ್ಞ ಯಾಗಾದಿ ಮಂತ್ರಗಳ ಪಠನೆಯಿಂದ ಒಂದು ಕ್ರೂರವಾದಂತಹ ಒಂದು ಹುಲಿಯನ್ನ ಸೃಷ್ಟಿ ಮಾಡ್ತಾರೆ. ಆ ಹುಲಿ ಆ ಒಂದು ಭಿಕ್ಷುಕನ ಮೇಲೆ ಪ್ರಹಾರ ಮಾಡಿದಾಗ ಆ ಭಿಕ್ಷುಕ ನಗುತ್ತ, ನಾವೆಲ್ಲ ಹುಲಿ ನೋಡಿದ್ರೆ ಏನೋ ಹೆದರ್ಕೊಂಡು ಓಡೋಗ್ತೀವಲ್ಲ, ಆದ್ರೆ ಆ ಶಿವನು ಆ ಹುಲಿಯನ್ನ ಹರಿದು ಅದರ ಒಂದು ಚರ್ಮವನ್ನ ಹರಿದು ತನ್ನ ವಸ್ತ್ರವಾಗಿ ಧರಿಸ್ತಾರೆ. ತದನಂತರ ಅವರು ತಮ್ಮ ಹೋಮ ಕುಂಡದಿಂದ ವಿಷಪೂರಿತವಾದಂತಹ ಹಾವುಗಳ ಸೃಷ್ಟಿಯನ್ನ ಮಾಡಿ ಅವನ ಹತ್ರ ಕಳಿಸ್ತಾರೆ. ಆ ಶಿವನು ನಗುತ್ತಾ ಒಂದೊಂದು ಹಾವನ್ನ ತನ್ನ ಒಂದು ಒಡವೆಗಳಾಗಿ, ಒಂದು ಸರವಾಗಿ, ಕೈ ಬಳೆಗಳಾಗಿ, ಬಾಜು ಬಂದಿಯಾಗಿ, ಮತ್ತೆ ಸೊಂಟದ ಪಟ್ಟಿಯಾಗಿ, ತನ್ನ ಜನಿವಾರವಾಗಿ, ತಲೆಯ ಮೇಲೆ ಕಿರೀಟವಾಗಿ, ಕಿವಿಗೆ ಓಲೆಯಾಗಿ ಎಲ್ಲ ಹಾವುಗಳನ್ನ ತನ್ನ ಆಭರಣವಾಗಿ ಧರಿಸ್ತಾನೆ. ಆಗ ಋಷಿಗಳಿಗೆ ಇದೇನಿದು, ಏನ್ ಮಾಡಿದ್ರು ಈ ಭಿಕ್ಷುಕ ನಾಶವೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ ತಮ್ಮ ಎಲ್ಲ ನಮ್ಮ ಶಕ್ತಿಯನ್ನು ಉಪಯೋಗಿಸಿ ಒಂದು ಬೆಂಕಿಯ ಒಂದು ಒಂದು ಗೋಲಾಕಾರವಾದ ಬೆಂಕಿಯ ಒಂದು ಉಂಡೆಯನ್ನ ಸೃಷ್ಟಿ ಮಾಡಿ ಅವನ ಮೇಲೆ ಎಸಿತಾರೆ. ಶಿವನು ಆ ಬೆಂಕಿಯ ಉಂಡೆಯನ್ನ ತನ್ನ ಎಡಗೈಯಲ್ಲಿ ಹಿಡಿತಾನೆ, ಬಲಗೈಯೂ ಬೇಕಾಗಿಲ್ಲ, ಎಡಗೈಯಲ್ಲಿ ಹಿಡಿದು ಅವನು ನೃತ್ಯವನ್ನ ಮಾಡಲು ಪ್ರಾರಂಭಿಸ್ತಾನೆ. ಆಗ ಕೋಪ ಬಂದಂತಹ ಆ ಋಷಿಗಳೆಲ್ಲರೂ ತಮ್ಮ ಎಲ್ಲ ಶಕ್ತಿಗಳನ್ನ, ಆ ಅಹಂಕಾರದಿಂದ ಮೆರಿತಾ ಇದ್ದಂತಹ ಎಲ್ಲ ಶಕ್ತಿಯನ್ನ ಅವರು ಆ ಹೋಮ ಕುಂಡಕ್ಕೆ ಎರೆದು, ಅದರಿಂದ ಒಬ್ಬ ಕುಳ್ಳ ರಾಕ್ಷಸ, ಮುಯಲಗನ್ ಅನ್ನುವ ರಾಕ್ಷಸ, ಆ ರಾಕ್ಷಸ ನಾವು ದಕ್ಷಿಣಾಮೂರ್ತಿಯ ಕೆಳಗೂ ನಾವು ನೋಡ್ಬೋದು. ಆ ಮುಯಲಗನ್ ಅನ್ನುವ ಅಹಂಕಾರವನ್ನ ಸೂಚಿಸುವಂತಹ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಆ ಶಿವನ ಹತ್ರ ಬಿಡ್ತಾರೆ. ಆ ಮುಯಲಗನ್ ರಾಕ್ಷಸ ಶಿವನ ಹತ್ರ ಹೋರಾಡಲು ಅವನು ಹೋಗ್ತಾನೆ. ಹೋದಾಗ ಶಿವನು ಆ ಮುಯಲಗನ್ ರಾಕ್ಷಸನನ್ನ ನೋಡುತ್ತಾ ನಗುತ್ತಾ, ಅವನಿಗೆ ಅಪಸ್ಮಾರ ಅಂತ ಹೆಸರು, ಅವನನ್ನ ನೆಲದ ಮೇಲೆ ಉರುಳಿಸಿ ಅವನ ಬೆನ್ನಿನ ಮೂಳೆಯನ್ನ ಮುರಿದು ಆ ಬೆನ್ನಿನ ಮೇಲೆ ಆನಂದ ತಾಂಡವ ನೃತ್ಯವನ್ನ ಮಾಡಲು ಶುರು ಮಾಡ್ತಾನೆ. ಆ ಆನಂದ ತಾಂಡವವನ್ನ ಕಂಡಂತಹ ಆ ದಾರುಕಾವನದ ಋಷಿಗಳೆಲ್ಲರೂ, ಇವನು ಸಾಮಾನ್ಯ ಭಿಕ್ಷುಕನಲ್ಲ, ಆ ಪರಮಾತ್ಮನೇ ಈ ಒಂದು ರೂಪದಲ್ಲಿ ಬಂದಿದ್ದಾನೆ, ನಮಗೆ ಗುರುವಾಗಿ ಬೆಳಗಿ ನಮಗೆ ಮಾರ್ಗದರ್ಶನವನ್ನ ಕೊಡಲು ಬಂದಿದ್ದಾನೆ ಅಂತ ಹೇಳಿ ಎಲ್ಲ ಋಷಿಗಳು ಆ ಒಂದು ಶಿವನಿಗೆ ಶರಣಾಗ್ತಾರೆ. ಶರಣಾದಾಗ ಶಿವನು ಅವರಿಗೆ ಉಪದೇಶವನ್ನ ಕೊಡ್ತಾನೆ. ಏನು ಉಪದೇಶವನ್ನ ಕೊಡ್ತಾನೆ? ಮುರುಘನಾಥ ಸ್ವಾಮಿರವರು ಈ ಒಂದು ರಮಣ ದೇವ ಮಾಲೆ ಅನ್ನುವ ಒಂದು ಕೃತಿಯನ್ನ ಬರಿತಾ ಇರ್ತಾರೆ. ಅದರಲ್ಲಿ ರಮಣರನ್ನ ಎಲ್ಲಾ ದೇವತೆಗಳ ಸ್ವರೂಪವಾಗಿ ವರ್ಣಿಸ್ತಾ, ಶಿವನಾಗಿ ವರ್ಣಿಸ್ತಾ ಈ ಒಂದು ಕಥೆಯನ್ನ ಬರಿತಾ ಇರ್ತಾರೆ, ದಾರುಕಾವನದ ಋಷಿಗಳ ಕತೆ. ಈ ಒಂದು ಪಾಯಿಂಟ್ ಬಂದಾಗ, ಆ ಶಿವನ ಉಪದೇಶ ಕೊಡೋ ಜಾಗ ಬಂದಾಗ, ಅವರ ಬರಿತಾ ಇದ್ದಂತಹ ಹಾಳೆಯನ್ನ ತೆಗೆದುಕೊಂಡು ಬಂದು, ರಮಣರೇ, ಭಗವಾನ್, ನಾನು ಈ ಒಂದು ದಾರುಕಾವನದ ಋಷಿಗಳ ಕಥೆಯನ್ನ ಬರಿತಾ ಇದ್ದೀನಿ. ಆ ದಾರುಕಾವನ ಋಷಿಗಳು ಆ ಶಿವನಿಗೆ ಶರಣಾದಾಗ ಶಿವನು ಉಪದೇಶವನ್ನ ನೀಡಿದ. ಆ ಉಪದೇಶವನ್ನ ನೀವು ಶಿವನ ಸ್ವರೂಪರೇ, ನೀವಲ್ಲದೆ ಬೇರೆ ಯಾರು ಕೊಡಲು ಸಾಧ್ಯ, ಆದ್ರಿಂದ ನೀವೇ ಇದನ್ನ ಬರಿಬೇಕು ಅಂತ ರಮಣರನ್ನ ಕೇಳ್ಕೊಂಡಾಗ, ರಮಣರು ಉಪದೇಶ ಸಾರ ಅನ್ನುವ ಒಂದು ಕೃತಿಯನ್ನ ರಚಿಸಿದ್ರು. ಆ ಒಂದು ಕೃತಿಯಲ್ಲಿ ಶಿವ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಕರ್ಮವೇ ಪರ, ಕರ್ಮವೇ ದೊಡ್ಡದು,
ಕೆಲಸವನ್ನ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಆದ್ರೆ ಕರ್ಮ ನಿಜವಾಗ್ಲೂ ಅಷ್ಟೊಂದು ದೊಡ್ಡದ? ಕರ್ಮ ಕಿಂ ಪರಂ? ಇಲ್ಲ. ಕರ್ಮ ಕೆಲಸ ಅನ್ನೋದು ಬರೀ ಜಡ. ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಯಾರಾದ್ರೂ ಈ ಒಂದು ಮೊಬೈಲ್ ಇಲ್ಲಿದೆ, ಮೊಬೈಲ್ ಅನ್ನ ಮೂವ್ ಮಾಡಿ ಅಂತ ಹೇಳಿದ್ರೆ ನಮ್ಮ ಶಕ್ತಿಯಿಂದ ನಾವು ಈ ಮೊಬೈಲ್ ನ ದೂರ ಮಾಡ್ಬೋದು. ಈಸಿ, ಎಲ್ಲರಿಗೂ ಗೊತ್ತಿದು. ಆದ್ರೆ ಇದೇ ಒಂದು ಕೆಲಸ, ಏನು ಮೂವ್ ಮಾಡುವಂತ ಕೆಲಸ, ಅದನ್ನ ಚಲಿಸುವಂತಹ ಕೆಲಸ, ಯಾರಾದ್ರೂ ಈ ಗೋಡೆಯನ್ನ ಚಲಿಸಿ ಅಂತ ನನಗೇನಾದ್ರೂ ಹೇಳಿದ್ರೆ ನನ್ನ ಶಕ್ತಿಯಿಂದ ಗೋಡೆಯನ್ನ ಚಲಿಸಲು ಸಾಧ್ಯವೇ? ಇಲ್ಲ. ಆ ದೇವರು ನಿಮ್ಮ ಶಕ್ತಿಯಿಂದ ಈ ಒಂದು ಚಿಕ್ಕ ಸಾಮಗ್ರಿಗಳನ್ನ ಅದನ್ನ ಚಲಿಸ್ಬೋದು ಅಂತ ಆ ದೇವರ ಆಜ್ಞೆ ಮಾಡಿದ್ದಾರೆ. ಒಂದೊಂದು ಆಗದೆ ಇರ್ಲಿ, ಇದನ್ನ ಗೋಡೆಯನ್ನ ಮೂವ್ ಮಾಡಿದಾಗ ಅದ್ ಮೂವ್ ಆಗದೆ ಇರ್ಲಿ ಅಂತ ಅದಕ್ಕೆ ಆಜ್ಞೆಯನ್ನ ಮಾಡಿದ್ದಾರೆ. ಆದ್ರಿಂದಲೇ ನಾವು ಹಾಯ್ ಕೂತ್ಕೋಬಹುದು, ಗೋಡೆಗೆ ಹೊರ್ಕೋಬಹುದು. ಇಲ್ಲ, ಗೋಡೆನೂ ನಮ್ಮ ಶಕ್ತಿಯಿಂದ ಮೂವ್ ಆಗ್ಬಿಡ್ತಾ ಇದ್ರೆ ನಾವ್ ಎಲ್ಲಿ ಕೂತ್ಕೊಳ್ಳೋದು? ಗೋಡೆಗೆ ಹೊರ್ಕೊಂಡು ಕೂತ್ಕೊಳ್ಳೋಕ್ ಆಗ್ತಾ ಇರ್ಲಿಲ್ಲ, ಯಾವ ಕೆಲಸವೂ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಆ ಭಗವಂತ ಎಲ್ಲವನ್ನ ಸರಿಯಾದ ಜಾಗದಲ್ಲಿ ಇಟ್ಟಿದ್ದಾನೆ. ಮುರುಘನಾಥ ಸ್ವಾಮಿರವರೇ ಇನ್ನೊಂದು ತಮ್ಮ ಕೃತಿಯಲ್ಲಿ ವೈತಪತ್ ಅನ್ನುವ ಒಂದು ಕೃತಿಯಲ್ಲಿ ಮಾಸ್ಟರ್ ಆಫ್ ಪ್ರಾಪರ್ ಪ್ಲೇಸ್ಮೆಂಟ್ ಅಂತ ಬರೆದಿದ್ದಾರೆ. ತಾಯಿಯಲಿ ಮಮತೆಯ ನಿಟ್ಟ, ತಂದೆಯಲಿ ಜ್ಞಾನವ ಕೊಟ್ಟ, ವೇದಗಳು ನಿಜ ನುಡಿ ಒಲುಗೈದ ವೆಂಕಟ ಸತ್ಯ ಸ್ವರೂಪ. ಹಳತಿನಲಿ ಹೊಸತನು ಇಟ್ಟ, ಸಿಂಪಿಯಲಿ ಮುತ್ತನು ಇಟ್ಟ. ಹಳತಿನಲಿ ಹೊಸತನು ಇಟ್ಟ, ಸಿಂಪಿಯಲಿ ಮುತ್ತನು ಇಟ್ಟ. ಭಕ್ತಿಯಲಿ ನೆಮ್ಮದಿ ಇಟ್ಟ, ವೆಂಕಟ ಆನಂದ ರೂಪ, ವೆಂಕಟ ಆನಂದ ರೂಪ ಅಂತ ಅದಕ್ಕೆ ಕನ್ನಡ ಅನುವಾದ ನಮ್ಮ ಹತ್ರ ಇದೆ. ಅದರಲ್ಲಿ ತಾಯಿಯಲ್ಲಿ ಮಮತೆಯನ್ನ ಇಟ್ಟಿದ್ದಾನೆ, ತಂದೆಯಲ್ಲಿ ಜ್ಞಾನವನ್ನ ಇಟ್ಟಿದ್ದಾನೆ, ವೇದಗಳಲ್ಲಿ ಹಿರಿಯ ಸತ್ಯವನ್ನ ಇಟ್ಟಿದ್ದಾನೆ. ಹೆಂಗಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಒಂದು ಕಪ್ಪೆ ಚಿಪ್ಪಿನೊಳಗಡೆ ಒಂದು ಮುತ್ತನ್ನ ಇಟ್ಟಿದ್ದಾನೆ. ಅದೇ ಗಿಡಕ್ ಸಾಧ್ಯ ಅಂತ ನಾವು ಯೋಚಿಸ್ಬೋದು. ಆದ್ರೆ ಆ ಪರಮಾತ್ಮನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುವು ಅದರ ಜಾಗದಲ್ಲಿ ಸರಿಯಾಗಿದೆ. ನಾನು ಮಕ್ಕಳ ಹತ್ರ ಇವತ್ತು ಮಾತಾಡ್ತಾ, ಹೂವೆಲ್ಲ ಇದೆಯಲ್ಲ, ಹೂವು ಪ್ರತಿಯೊಂದು ಹೂವು ಬೇರೆ ಬೇರೆ ಬಣ್ಣದ ಹೂಗಳಾಗಿದೆ. ಪ್ರತಿಯೊಂದು ಹೂವಿನಲ್ಲೂ ಒಂದು ಸುವಾಸನೆ ಅಡಗಿದೆ. ಪ್ರತಿಯೊಂದು ಹೂ ಒಳಗಡೆ ಮಕರಂದ ಇದೆ, ಒಂದು ಸ್ವೀಟ್ ಜ್ಯೂಸ್ ಆ ಹೂವಿನಲ್ಲಿದೆ. ಯಾತಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಹೂವು ಚೆನ್ನಾಗಿ ಬಣ್ಣವಾಗಿದ್ದಾಗ, ಅದರಿಂದ ಒಂದು ಸುವಾಸನೆ ಬಂದಾಗ, ಅದ್ರಲ್ಲಿ ಮಕರಂದ ಇದ್ದಾಗ ಈ ದುಂಬಿಗಳು ಎಲ್ಲವೂ ಹಾರಿ ಆ ಹೂಗಳ ಹತ್ರ ಬರುತ್ತೆ. ಹೂಗಳ ಹತ್ರ ಬಂದು ಆ ಮಕರಂದವನ್ನ ಹೀರುತ್ತೆ. ಹೀರಿ ನಮ್ಗೆಲ್ಲ ಗೊತ್ತು, ಜೇನನ್ನ ಅದು ಮಾಡುತ್ತೆ, ಜೇನನ್ನ ನಮ್ಗೆಲ್ಲ ಕೊಡುತ್ತೆ, ಸಿಹಿಯಾದ ಜೇನನ್ನ ನಮಗ್ ಕೊಡುತ್ತೆ. ಆದ್ರಿಂದ ಹೂಗೇನು ಉಪಯೋಗ? ಅದು ಹೂ ಉಪಯೋಗ. ಅದರ ಮಕರಂದವನ್ನ ಹೀರಿದಾಗ ಆ ದುಂಬಿಗಳೇನ್ ಮಾಡುತ್ತೆ, ಆ ಹೂವನ್ನ ಪಾಲಿನೇಟ್ ಮಾಡುತ್ತೆ. ಪಾಲಿನೇಟ್ ಮಾಡಿದಾಗ ಆ ಹೂವಿಂದ ಹಣ್ಣಾಗತ್ತೆ. ಹಣ್ಣು ಎಲ್ಲ ಜೀವರಾಶಿಗಳಿಗೆ, ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಎಲ್ಲರಿಗೂ ಅದು ಆಹಾರವಾಗತ್ತೆ. ನಾವೆಲ್ಲ ತಿಂತೀವಲ್ಲ ಹಣ್ಣುಗಳನ್ನ. ಹಣ್ಣನ್ನ ತಿಂದು ಬೀಜವನ್ನ ಏನ್ ಮಾಡ್ತೀವಿ? ಬೀಜವನ್ನ ಮತ್ತೆ ನಾವು ಆ ನೆಲಕ್ಕೆ ಬಿಸಾಕ್ತೀವಿ. ನೆಲಕ್ಕೆ ಬಿಸಾಕ್ದಾಗ ಏನಾಗುತ್ತೆ? ಮತ್ತೆ ಒಂದು ದೊಡ್ಡ ಮರ ಆ ಬೀಜದಿಂದ ಸೃಷ್ಟಿಯಾಗುತ್ತೆ. ಮತ್ತೆ ಆ ಮರದಲ್ಲಿ ಹಲವಾರು ಹೂಗಳು, ಮತ್ತೆ ಆ ಹೂಗಳ ಮಕರಂದವನ್ನ ಹೀರಲು ಅನೇಕ ದುಂಬಿಗಳು ಮತ್ತೆ ಬರುತ್ತೆ. ಆದ್ರಿಂದ ಮತ್ತೆ ಅನೇಕ ಹಣ್ಣುಗಳು, ಅನೇಕ ಬೀಜಗಳು, ಅನೇಕ ವೃಕ್ಷಗಳು, ಮತ್ತೆ ಈ ವೃಕ್ಷ ಎಲ್ಲ ತುಂಬಿ ಕಾಡು ಬರುತ್ತೆ. ಆ ಕಾಡಿಂದ ಮಳೆ ಬೆಳೆ ಎಲ್ಲವೂ ಆಗತ್ತೆ. ಪ್ರಪಂಚ, ಆ ಭಗವಂತನ ಸೃಷ್ಟಿಯನ್ನ ನಾವು ನೋಡಿದಾಗ ಎಷ್ಟು ಅದ್ಭುತವಾಗಿದೆ ಎಲ್ಲ. ಹೌ ಎವ್ರಿಥಿಂಗ್ ಇಸ್ ಸೋ ಕನೆಕ್ಟೆಡ್. ಅದರಲ್ಲಿ ನಾವೂ ಒಂದು ಭಾಗ, ಆ ಒಂದು ದಿವ್ಯ ಲೀಲೆಯಲ್ಲಿ ನಾವೂ ಒಂದು ಭಾಗ ಅಂತ ನಾವು ನೋಡಿದಾಗ ಪ್ರತಿಯೊಂದು ಆ ದೇವನ, ಆ ಶಿವನ ನೃತ್ಯವೇ. ಪ್ರತಿಯೊಂದು ಚಲನೆಯು ಆ ಶಿವನ ನೃತ್ಯವೇ. ನಾವೆಲ್ಲರೂ ಆ ಶಿವನ ನೃತ್ಯದ ಒಂದು ಭಾಗ ಅಂತ ನಮಗೆ ಯಾವಾಗ ಅರಿವಾಗತ್ತಲ್ಲ, ಆಗ ನಮಗೆ ಒಂದು ಅದ್ಭುತವಾದಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ.
ಆ ಒಂದು ಭಾವನೆಯೇ ಆ ಶಿವನು ಅವರಿಗೆ ಉಪದೇಶವನ್ನು ನೀಡ್ತಾನೆ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ. ಆ ಪರಮಾತ್ಮನು ಎಲ್ಲವನ್ನ ಆಗ್ಲೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಕೊಟ್ಬಿಟ್ಟಿದ್ದಾನೆ. ನಮಗ್ ಗೊತ್ತಿಲ್ಲ ಕೊರಿಯೋಗ್ರಾಫ್ ಆಗಿದೆ ಅಂತ ಹೇಳ್ಬಿಟ್ಟು, ನಾವು ಪಾರ್ಟ್ ಆಫ್ ಕೊರಿಯೋಗ್ರಫಿ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಆಗಲೇ ಆ ಪರಮಾತ್ಮ ತನ್ನ ಲೀಲೆಯನ್ನ ಆಗಲೇ ಅವನು ಕೊರಿಯೋಗ್ರಾಫ್ ಮಾಡಿ ಇಟ್ಟಿದ್ದಾನೆ. ಆ ಒಂದು ಕೊರಿಯೋಗ್ರಫಿಯ ಮೂಲದ ರೀತಿಯಲ್ಲೇ ಎಲ್ಲವೂ ಚಲಿಸ್ತಾ ಇದೆ, ಎಲ್ಲವೂ ಆಗ್ತಾ ಇದೆ. ಆದ್ರೆ ನಾವೇನ್ ಅನ್ಕೊಳ್ತಾ ಇದ್ದೀವಿ, ನಾನ್ ಮಾಡ್ತಾ ಇದ್ದೀನಿ ಅಂತ ಒಂದು ಭಾವನೆ ನಮ್ಮಲ್ಲಿ ಮೂಡ್ ಬರ್ತಾ ಇದೆಯಲ್ಲ. ಆದ್ರಿಂದ ರಮಣರ್ ಕೇಳ್ತಾರೆ, ಎಲ್ಲವೂ ಆ ಪರಮಾತ್ಮನೇ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ವಸ್ತು ನಿನ್ನೊಳಗಡೆ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಆ ವಸ್ತು ಯಾವುದು? ಆ ವಸ್ತು ಏನ್ ಕೆಲಸ ಮಾಡ್ತಾ ಇದೆ? ಆ ಕೆಲಸ ದೊಡ್ಡದೇ? ಕರ್ಮ ಕಿಂ ಪರಂ? ಇಲ್ಲ, ಕರ್ಮ ತತ್ ಜಡಂ. ಆ ಒಂದು ನಾವೊಂದು ಕ್ರಿಯೆ ಇದೆಯಲ್ಲ, ಆ ಕ್ರಿಯೆಗೆ ಯಾವ ಶಕ್ತಿಯೂ ಇಲ್ಲ. ಅದು ಜಡ, ಜೀವವೇ ಇಲ್ಲದಂತಹ ಒಂದು ಇದು. ಆ ಒಂದು ಜೀವವೇ ಇಲ್ಲದ ಒಂದು ಕ್ರಿಯೆಗೆ ಯಾರು ಶಕ್ತಿಯನ್ನ ಕೊಡ್ತಾ ಇರೋದು? ಆ ಪರಮಾತ್ಮ ಶಕ್ತಿಯನ್ನ ಕೊಡ್ತಾ ಇದ್ದಾನೆ. ಇದಕ್ಕೆ ಒಂದು ಕಥೆಯನ್ನ ಕೇನೋಪನಿಷತ್ ಅನ್ನುವ ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ. ಕೇನೋಪನಿಷತ್ನಲ್ಲಿ ಆ ಕಥೆ ಹೇಗ್ ಶುರು ಆಗುತ್ತೆ ಅಂತ ಹೇಳಿದ್ರೆ, ರಾಕ್ಷಸರೆಲ್ಲ ಸಂಹಾರವನ್ನ ಮಾಡಿದಂತಹ ಇಂದ್ರಾದಿ ದೇವತೆಗಳೆಲ್ಲರಿಗೂ ಒಂದು ಅಹಂಕಾರ ಮೂಡ್ ಬರುತ್ತೆ. ಆಹಾ, ನಾವೇನೇನೆ ಫೈಟಿಂಗ್ ಮಾಡಿ ಯುದ್ಧವನ್ನ ಮಾಡಿ ಆ ಅಸುರನ್ನ ಗೆದ್ದಿದ್ದೇವೆ, ನಾವೇ ಶಕ್ತಿಶಾಲಿಗಳು, ನಮ್ಮ ಹತ್ರ ಎಲ್ಲವೂ ಸಾಧ್ಯ ಅಂತ ಒಂದು ಚಿಕ್ಕ ಅಹಂಕಾರ ಅವರಲ್ಲಿ ಮೂಡುತ್ತೆ. ಯಾವಾಗ ನಮ್ಮಲ್ಲಿ ಅಹಂಕಾರ ಮೂಡುತ್ತೋ ಆಗ ಆ ಪರಮಾತ್ಮನೇ ಗುರುವಾಗಿ ಬಂದಿನ ಪಾಠ ಕಲಿಸ್ತಾನೆ. ನಿನ್ನ ಅಹಂಕಾರ ಇದೆಯಲ್ಲ, ಆ ಮುಯಲಗನ್ ರಾಕ್ಷಸ ಅಂತಾರ, ಚಿಕ್ಕ ಕುಳ್ಳ ರಾಕ್ಷಸ. ಆದ ಕುಳ್ಳ ರಾಕ್ಷಸ ಯಾರನ್ನ ಫೈಟಿಂಗ್ ಮಾಡಕ್ ಹೋಗ್ತಾ ಇದ್ದಾನೆ? ಬೃಹತ್ತಾದ ಆ ಶಿವ, ಬ್ರಹ್ಮನ್ ಅನ್ನುವ ಶಿವನನ್ನ ಜೊತೆಲಿ ಫೈಟಿಂಗ್ ಮಾಡಕ್ ಹೋಗ್ತಾ ಇದ್ದಾನೆ. ಸಾಧ್ಯವೇ? ಚಿಕ್ಕ ಅಸುರ ಬೃಹತ್ತಾದಂತಹ ಶಿವ, ಆ ಶಿವನ ಹತ್ರ ನಾವು ಜಗಳ ಆಡಕ್ ಹೋಗ್ತೀವಲ್ಲ, ಆಗ ಆ ಅಹಂಕಾರ ಎನ್ನುವ ಆ ಮುಯಲಗನ್ ಹುಟ್ಟಿದಾಗ ಆ ಶಿವ ಏನ್ ಮಾಡ್ತಾನೆ? ಅವನ ಮೂಳೆಯನ್ನ ಮುರಿದು ಅವನ ಅಹಂಕಾರದ ಮೇಲೆ ತಾಂಡವನ್ನ ಆಡಲು ಪ್ರಾರಂಭಿಸ್ತಾನೆ. ಇದು ನಾವು ಅನ್ಕೋದು, ಪಾಪ ಅಹಂಕಾರ ಏನ್ ಪಾಪ ಮಾಡಿತ್ತು, ಪಾಪ ಅವನಿಗೆ ಯಾಕೆ ಪನಿಷ್ಮೆಂಟ್ ಅಂತ ನಾವ್ ಹೇಳ್ಬೋದು. ಆದ್ರೆ ಈ ಅಹಂಕಾರ ಏನ್ ಮಾಡ್ತಾ ಇದೆ? ಬೇರೆ 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 ದಾರಿಯಲ್ಲಿ ನಮ್ಮನ್ನ ಸಿಲುಕಾಕಿಸ್ತಾ ಇದೆ. ನಮ್ಮನ್ನ ಈ ಕರ್ಮದ ಒಂದು ಪ್ರವಾಹದಲ್ಲಿ ಮುಳುಗೋ ರೀತಿಯಲ್ಲಿ ಮಾಡ್ತಾ ಇದೆ. ನಮ್ಮನ್ನ ಆ ಒಂದು ಕರ್ಮ ಪ್ರವಾಹದಿಂದ ಪಾರು ಮಾಡಲು ಆ ಪರಶಿವ ತನ್ನ ಕರುಣೆಯಿಂದ ಈ ಆನಂದ ನೃತ್ಯವನ್ನ ಮಾಡ್ತಾ ಇದ್ದಾರೆ. ನಾವು ದುಃಖವಾದ ನೃತ್ಯ ಅಂತ ಹೇಳೋದಿಲ್ಲ, ಆನಂದ ತಾಂಡವ ಅಂತ ಕರಿತೀವಿ. ಅದೇ ರೀತಿ ಆ ಇಂದ್ರಾದಿ ದೇವತೆಗಳೆಲ್ಲರಿಗೂ ಅಹಂಕಾರ ಮೂಡಿ ಬಂದಾಗ ಶಿವ ಅಂತ ಹೇಳುದಿಲ್ಲ ಒಂದು ಉಪನಿಷತ್ನಲ್ಲಿ, ಆ ಪರಬ್ರಹ್ಮ, ಎಲ್ಲರಲ್ಲೂ ಬೆಳಗುವ ಆ ಶಕ್ತಿ. ರಮಣರು ಹೇಳ್ತಾರೆ, ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಆ ಎಲ್ಲರ ಹೃದಯದಲ್ಲಿ ಅಹಂ ಅಹಂ, ನಾನು ನಾನು ಅಂತ ಬೆಳಗುತ್ತಿರುವ ಆ ಬ್ರಹ್ಮನ್, ಆ ಒಂದು ಪರಮಾತ್ಮ ಶಕ್ತಿಯೇ ಒಂದು ಯಕ್ಷನ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಯಕ್ಷ ಅಂದ್ರೆ ಯಾರು ಅಂತ ಹೇಳಿದ್ರೆ, ಒಬ್ರು ಹಿರಿಯರು ಹೇಳ್ತಾರೆ, ಯಕ್ಷ ಅಂತ ಹೇಳಿದ್ರೆ ಮಿಸ್ಟರ್ ಎಕ್ಸ್ ಅಂತ ಕರಿತೀವಲ್ಲ ನಾವು, ಎಕ್ಸ್ ಇಸ್ ಯಕ್ಷ. ಆ ಮಿಸ್ಟರ್ ಎಕ್ಸ್ ಆಗಿ ಬಂದು, ಆ ಯಕ್ಷನಾಗಿ ಬಂದು ಆ ಸ್ವರ್ಗದ ಬಾಗಿಲ ಮುಂದೆ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡಾಗ ಯಾವ ಮಾತು ಇಲ್ಲ, ಮೌನದಲ್ಲಿ ಆ ಯಕ್ಷ ನಿಂತಿದ್ದಾನೆ. ಆ ದ್ವಾರಪಾಲಕರೆಲ್ಲರೂ ಅವನನ್ನ ಏನು ಯಾಕಕ್ ಬಂದಿದ್ಯಾ, ಏನ್ ಕೆಲ್ಸ ಅಂತ ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವನೇನು ಉತ್ತರವನ್ನ ಕೊಡ್ತಾ ಇಲ್ಲ. ಅವರಿಬ್ರು ಬಂದು ಆ ಇಂದ್ರನ ಸಭೆಗೆ ಬಂದು, ಇಂದ್ರ ಮಹಾರಾಜರೇ, ಯಾವನೋ ಒಬ್ಬ ಬಹಳ ಸುಂದರವಾಗಿದ್ದಾನೆ ನೋಡೋದಿಕ್ಕೆ, ಆ ಯಕ್ಷ ಶಿವನೇ ತಾನೆ, ಶಿವಂ ಸತ್ಯಂ ಶಿವಂ ಸುಂದರಂ ಅಂತ ನಾವೆಲ್ಲ ಹೇಳ್ತೀವಲ್ಲ, ಆ ಸುಂದರವಾದಂತಹ ಒಬ್ಬ ಯಾವನೋ ಒಬ್ಬ ಬಂದು ಅಪರಿಚಿತ ಅಲ್ಲಿ ನಿಂತಿದ್ದಾನೆ. ನಾವ್ ಏನ್ ಹೇಳಿದ್ರು ಅವ್ನು ಮಾತಾಡ್ತಾ ಇಲ್ಲ, ಉತ್ತರವನ್ನ ಕೊಡ್ತಾ ಇಲ್ಲ. ನೀವೇ ಬಂದು ನೀವು ನೋಡ್ಬೇಕು,
ಅಂತ ಆ ಇಂದ್ರನಿಗೆ ಹೇಳಿದಾಗ, ಇಂದ್ರನ ಸಭೆಯಲ್ಲಿ ಯಾರಿರಬಹುದು ಅಂತ ಅವರೆಲ್ಲ ಯೋಚಿಸ್ತಾ ಇರ್ಬೇಕಾದ್ರೆ ಆ, ವಾಯುದೇವ ಹೇಳ್ತಾನೆ, ಇಂದ್ರದೇವ, ನೀವ್ ಯಾತ ಕಷ್ಟ ಪಡ್ತೀರಾ, ನಾನ್ ಹೋಗಿ ಕೇಳ್ಕೊಂಬರ್ತೀನಿ ಯಾರು ಅವನು ಅಂತ ಹೇಳಿ ಆ ವಾಯುದೇವ ಅಲ್ಲಿಗೆ ಹೋಗ್ತಾನೆ ಆ ಯಕ್ಷನನ್ನ ಭೇಟಿ ಮಾಡಲು. ಯಕ್ಷನನ್ನ ಭೇಟಿ ಮಾಡಿ, ಯಾರು ನೀನು, ಏತಕ್ಕಾಗಿ ಇಲ್ಲಿ ಒಂದು ಸ್ವರ್ಗದ ಬಾಗಿಲ ಮುಂದೆ ಬಂದು ನಿಂತಿದ್ಯಾ ಅಂತ ಅವನನ್ನ ಕೇಳಿದಾಗ ಆ ಯಕ್ಷ ಕರುಣೆಯಿಂದ ಹೇಳ್ತಾನೆ, ಓ, ನೀನ್ ಯಾರು ಅಂತ ಹೇಳು ಮೊದಲು, ಆಮೇಲೆ ನಾನ್ ಯಾರು ಅಂತ ತಿಳಿಸ್ತೀನಿ ಅಂತ ಹೇಳಿದಾಗ ಆ ವಾಯುದೇವನಿಗೆ ಆಶ್ಚರ್ಯ ಆಗತ್ತೆ. ನಾನ್ ಯಾರು ಅಂತ ಗೊತ್ತಿಲ್ವಾ ನಿನಗೆ? ನಾನೇ ವಾಯುದೇವ. ವಾಯುದೇವ ನನ್ನ ಶಕ್ತಿಯಿಂದ ಈ ಪ್ರಪಂಚವನ್ನೇ ನಾನು ಅದನ್ನ ಊದಿ ಅದನ್ನ ಚಲ್ಲಾಪಿಲಿ ಮಾಡಬಹುದು, ಅಷ್ಟು ಶಕ್ತಿ ನನ್ನಲ್ಲಿದೆ, ನಾನೇ ವಾಯುದೇವ ಅಂತ ಅಹಂಕಾರದಿಂದ ಹೇಳ್ತಾನೆ. ಆಗ ಆ ಯಕ್ಷ ಒಂದು ಚಿಕ್ಕ ಒಂದು ಬ್ಲೇಡ್ ಆಫ್ ಗ್ರಾಸ್ ಅಂತಾರೆ, ಒಂದು ಚಿಕ್ಕ ಹುಲ್ಲಿನ ಒಂದು ಚೂರನ್ನ ತೆಗೆದು ಅಲ್ಲಿ ಮುಂದೆ ಇಟ್ಟು, ಈ ಒಂದು ಹುಲ್ಲು ಚೂರನ್ನ ಸ್ವಲ್ಪ ನೀನು ಊದಿ ತೋರಿಸು ಅಂತ ಕೇಳಿದಾಗ ಆ ವಾಯುದೇವ, ಇದೇನಿದು, ನಾನು ಇಡೀ ಪರ್ವತವನ್ನೋ ಅಥವಾ ಇಡೀ ಸಮುದ್ರವನ್ನೋ ಹಾರಿಸಬಲ್ಲಂತಹ ಶಕ್ತಿ ಉಳ್ಳವ ನಾನು, ಇದೇನೋ ಒಂದು ಚಿಕ್ಕದು ಒಂದು ಬ್ಲೇಡ್ ಆಫ್ ಗ್ರಾಸ್, ಒಂದು ಚಿಕ್ಕ ಹುಲ್ಲಿನ ಕಡ್ಡಿ, ಇದನ್ನ ನನಗೆ ಹೇಳ್ತಾ ಇದಾರಲ್ಲ, ಒಂದ್ ನಿಮಿಷಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಉಫ್ ಅಂತ ಅಸಡ್ಡೆತನದಿಂದ ಊದಕ್ ಟ್ರೈ ಮಾಡ್ತಾನೆ. ಅದು ಒಂದು ಚೂರು ಅಲಗಾಡೋದಿಲ್ಲ. ನಂತರ ಇನ್ನೂ ಹೆಚ್ಚು ಒಂದು ಶಕ್ತಿಯನ್ನ ಕೊಟ್ಟು ಅದನ್ನ ಊದಲು ಪ್ರಯತ್ನಿಸ್ತಾನೆ. ಸ್ವಲ್ಪ ಕೂಡ ಅಲ್ಲಾಡೋದಿಲ್ಲ, ಅಲ್ಲೇ ಇದೆ. ಇಡೀ ತನ್ನ ಶಕ್ತಿಯನ್ನೇ ಉಪಯೋಗಿಸಿ ಅದನ್ನ ಊದಲು ಅವನು ಪ್ರಯತ್ನಿಸ್ತಾನೆ. ಆದ್ರೂ ಆ ಚಿಕ್ಕ ಹುಲ್ಲಿನ ಕಡ್ಡಿ ಎಲ್ಲೂ ಅದು ಅಳ್ಳಾಡೋದಿಲ್ಲ. ಅವನಿಗೆ ನಾಚಿಕೆಯಾಗಿ, ಏನಂದೆ, ನಾನು ವಾಯುದೇವ ಎಲ್ಲವನ್ನ ಊದ್ಬೋದು ಅಂತ ಒಂದು ಚಿಕ್ಕ ಹುಲ್ಲು ಕಡ್ಡಿಯನ್ನ ನಾನು ಊದಕ್ಕಾಗ್ಲಿಲ್ವಲ್ಲ ಅಂತ ಒಂದು ಅವಮಾನಿತನಾಗಿ ಹೇಗೆ ಉತ್ತರ ಕೇಳೋದು? ಅವನು ಹೇಳಿದ, ನೀ ಯಾರು ಅಂತ ಹೇಳು, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಹೆಂಗೆ ಉತ್ತರ ಕೇಳುದು ಅಂತ ಹೇಳಿ ಅವನ ನಾಚಿಕೆಯಿಂದ ಬಂದು ಮತ್ತೆ ಅವನ ಜಾಗದಲ್ಲಿ ತಲೆಯನ್ನ ಬಗ್ಗಿಸಿ ಕೂತ್ಕೊಂಡ್ಬಿಡ್ತಾನೆ. ಆಗ ಏನಾಯ್ತು ಅಂತ ಇಂದ್ರ ನೋಡ್ತಾ ಇದ್ದಾಗ ಅಗ್ನಿದೇವ ಹೇಳ್ತಾನೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ವಾಯುದೇವನ್ ಕೇಳಿಲ್ಲ ಅನ್ಸುತ್ತೆ ಆ ಉತ್ತರ, ನಾನ್ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಗ್ನಿದೇವ ಹೋಗ್ತಾನೆ. ಅಗ್ನಿದೇವ ಹೋದಾಗ್ಲೂ ಆ ಶಿವ ಏನಂತಾನೆ, ಆ ಯಕ್ಷ, ಯಾರು ನೀನು ಮೊದಲು ಹೇಳು, ಆಮೇಲೆ ನಾನ್ ಯಾರು ಅಂತ ಹೇಳ್ತೀನಿ ಅಂತ ಆ ಅಗ್ನಿದೇವನಿಗೆ ಹೇಳಿದಾಗ ಅಗ್ನಿದೇವ ಏನಂತಾನೆ, ಮತ್ತೆ ಅಹಂಕಾರದಿಂದ, ನಾನು ಅಗ್ನಿದೇವ, ನಾನು ಈ ಪ್ರಪಂಚವನ್ನೇ ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ನನ್ನಲ್ಲಿದೆ ಅಂತ ಅಹಂಕಾರದಿಂದ ಹೇಳಿದಾಗ, ಇಲ್ಲಿ ನೋಡು, ಇಲ್ಲೊಂದು ಹುಲ್ಲು ಕಡ್ಡಿ ಇದೆಯಲ್ಲ, ಅದನ್ನ ಸುಟ್ಟು ತೋರಿಸು, ಆಗ ನಾ ಒಪ್ಕೊಳ್ತೀನಿ ಅಗ್ನಿದೇವ ಅಂತ ಹೇಳಿದಾಗ ಆ ಅಗ್ನಿದೇವ ಮತ್ತೆ ಅದನ್ನ ಸುಡಲು ಪ್ರಯತ್ನ ಮಾಡ್ತಾನೆ, ಆಗೋದಿಲ್ಲ. ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅದನ್ನ ಸುಡಲು ಪ್ರಯತ್ನ ಮಾಡ್ತಾನೆ, ಆದ್ರೂ ಆಗೋದಿಲ್ಲ. ತನ್ನ ಶಕ್ತಿ ಎಲ್ಲವನ್ನ ಪ್ರದರ್ಶನ ಮಾಡಿ ಆ ಚಿಕ್ಕ ಹುಲ್ಲುಗಡ್ಡಿಯನ್ನ ಸುಡಲು ಪ್ರಯತ್ನ ಮಾಡ್ತಾನೆ, ಆಗಲೂ ಅದಾಗೋದಿಲ್ಲ. ಅವನೂ ನಾಚಿ ಮತ್ತೆ ಹೋಗಿ ಸಭೆಯಲ್ಲಿ ತಲೆ ತಗ್ಗಿಸಿ ಕೂತ್ಕೊಳ್ತಾನೆ. ಇದೇ ರೀತಿ ಪ್ರತಿ ಒಂದು ದೇವತೆಗಳು ಹೋಗಿ 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 ಬರ್ತಾರೆ, ಯಾರಿಗೂ ಅದರ ಅವನು ಯಾರು, ಯಕ್ಷ ಯಾರು ಅಂತ ತಿಳ್ಕೊಳಕ್ಕೆ ಬರೋದಿಲ್ಲ. ಆಗ ಇಂದ್ರ, ನಾನೇ ಹೋಗಿ ನೋಡ್ತೇನೆ, ಯಾರು ಇವನು, ಎಲ್ಲರಿಗೂನು ಈ ತರ ತಲೆ ತಗ್ಸೋ ರೀತಿ ಮಾಡ್ತಾ ಇದ್ದಾನಲ್ಲ, ಯಾರು ಇವನು ಅಂತ ಹೇಳಿ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಇಂದ್ರನೇ ಆ ಸ್ವರ್ಗದ ಬಾಗಿಲ ಹತ್ರ ಹೋಗ್ತಾನೆ. ಸ್ವರ್ಗದ ಬಾಗಿಲ ಹತ್ರ ಹೋಗಿ ನೋಡ್ತಾನೆ, ಯಾರೂ ಕಾಣಿಸ್ತಾ ಇಲ್ಲ. ಇಂದ್ರನಿಗೆ ಸಹಸ್ರಾಕ್ಷ ಅಂತ ಹೆಸರು. ಸಹಸ್ರ ಅಂತ ಹೇಳಿದ್ರೆ 1000, ಅಕ್ಷ ಅಂತ ಹೇಳಿದ್ರೆ ಕಣ್ಣು. 1000 ಕಣ್ಣುಗಳಿರುವಂತಹ ಇಂದ್ರ ಇಡೀ ಪ್ರಪಂಚವನ್ನೇ ನೋಡಬಲ್ಲವನು. ಆದ್ರೆ ಅವನಿಗೆ ಈ ಯಕ್ಷ ಕಾಣಿಸ್ತಾ ಇಲ್ಲ. ಆಗ ಅವನಿಗೆ ಅರಿವಾಗತ್ತೆ, ಅಯ್ಯೋ, ಬೇರೆ ದೇವತೆಗಳಿಗೆ ಆ ಯಕ್ಷ, ಅಷ್ಟು ಸುಂದರವಾಗಿರಂತಹ ಯಕ್ಷ, ಅವನ ಒಂದು ದರ್ಶನ ಆಯ್ತು, ನನಗೆ ಅದೂ ಕೂಡ ಆಗ್ಲಿಲ್ವಲ್ಲ. 1000 ಕಣ್ಣುಗಳು ನನ್ನ ಹತ್ರ ಇದೆ, ಆದ್ರೂ ನನ್ನ ಹತ್ರ ಅವನನ್ನ ನೋಡಲು ಸಾಧ್ಯವಾಗ್ಲಿಲ್ವಲ್ಲ ಅಂತ ಹೇಳಿ ಆ ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾದಾಗ ಪಾರ್ವತಿ ದೇವಿ, ಹೈಮಾವತಿ ದೇವಿ ಅಂತ ಅವಳಿಗೆ ಹೆಸರು, ಆ ಹೈಮಾವತಿ ದೇವಿ ಆ
ಇಂದ್ರನ ಮುಂದೆ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ಓ ಇಂದ್ರ, ಆ ಯಕ್ಷ ಬೇರೆ ಯಾರೂ ಅಲ್ಲ, ಎಲ್ಲರ ಹೃದಯದಲ್ಲಿ ಎಲ್ಲವಾಗಿ ಬೆಳಗುವ ಆತ್ಮಶಕ್ತಿಯೇ ಅವನು. ನೀನ್ ಅನ್ಕೊಂಡಿದ್ಯಾ ನಿನ್ನ ಶಕ್ತಿಯಿಂದ ನೀನು ಎಲ್ಲವನ್ನ ಮಾಡಿದೆ ಅಂತ, ಆದ್ರೆ ಆತ್ಮಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಸಾಧ್ಯವಿಲ್ಲ. ಆ ಆತ್ಮಶಕ್ತಿಯಿಂದಲೇ ಎಲ್ಲವೂ ಸಾಧ್ಯ. ಆದ್ರಿಂದ ಆ ಆತ್ಮಶಕ್ತಿಯಲ್ಲೇ ನೀನು ಲೀನವಾಗು. ನೀನು ಕೆಲಸ ಮಾಡೋದ್ರಲ್ಲಿ ಮುಳುಗೋಗಿ ಆ ಆತ್ಮಶಕ್ತಿಯನ್ನೇ ಮರಿಬೇಡ. ಆ ಆತ್ಮಶಕ್ತಿಯಿಂದ ಮಾತ್ರ ಎಲ್ಲವೂ ಸಾಧ್ಯ. ನಾನು ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇರ್ಬೇಕಾದ್ರೆ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಉಸಿರಾಟ ಆಡ್ತಾ ಇದೀವಿ ನಾವು. ನಮ್ಮ ಹೃದಯ ಸದಾ ಬಡಿತಾ ಇದೆ. ನಾವು ತಿಂದಂತಹ ಊಟ ಎಲ್ಲವೂ ಆ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಹೊಟ್ಟೆಯಲ್ಲಿ ಅದು ಕರಗ್ತಾ ಇದೆ. ನಮ್ಮ ಕಿಡ್ನಿಗಳೇನ್ ಮಾಡ್ತಾ ಇದೆ, ನಮ್ಮ ದೇಹದಲ್ಲಿರುವಂತಹ ಎಲ್ಲ ಬೇಡದೆ ಇರೋ ವಸ್ತುಗಳೆಲ್ಲವನ್ನ ಹೊರಗೆ ಹಾಕ್ತಾ ಇದೆ. ಆ ಕೆಲಸವು ಸದಾ ಮಾಡ್ತಾ ಇದೆ. ಯಾವ್ದಾದ್ರೂ ಈ ಒಂದು ಕೆಲಸ ಬಂದು, ಅಬ್ಬಾ ಸುಸ್ತಾಯ್ತಪ್ಪ ಉಸಿರಾಡಿ, ಒಂದ್ 5 ನಿಮಿಷ ರೆಸ್ಟ್ ತಗೊಳ್ತೀನಿ ಅಂತ ನಮ್ದು ಲಂಗ್ಸ್ ಏನಾದ್ರು ಹೇಳುತ್ತಾ? ನಮ್ಮ ಹೃದಯ ಬಂದು ನಾ ಬಡಿತಾನೇ ಇದೀನಿ ಬೆಳಗಿಂದ ಸಾಯಂಕಾಲ ತನಕ, ನಾನ್ ದಿನಕ್ಕೆ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ಒಂದ್ ಟಿವಿ ನೋಡ್ತೀನಿ, ರೆಸ್ಟ್ ತಗೊಳ್ತೀನಿ ಅಂತ ಏನಾದ್ರು ಹೇಳುತ್ತಾ? ಇಲ್ಲ. ನಮ್ಮಲ್ಲಿ ಯಾವ ಒಂದು ಕ್ರಿಯೆ ಆ ಪರಮಾತ್ಮನ ಶಕ್ತಿಯ ಮೂಲಕ ಅದು ನ್ಯಾಚುರಲ್ ಆಗಿ ಅದ್ ನಡೀತಾ ಇದೆಯಲ್ಲ, ಅದು ಯಾವ ಒಂದು ಸುಸ್ತು ಇಲ್ಲದೆ ಅದ್ ನಡೀತಲೇ ಇದೆ. ಅದು ನ್ಯಾಚುರಲ್ ಆಗಿ ಸಹಜವಾಗಿ ನಡೀತಾ ಇದೆ. ಆದ್ರೆ ಯಾವ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಅಂತ ಒಂದು ಭಾವನೆಯಿಂದ ನಾವು ಮಾಡ್ತೀವಲ್ಲ, ಆ ನಾನ್ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆಯಿಂದ ಮಾಡುವಂತಹ ಎಲ್ಲ ಕೆಲಸ ನಾವು ಸ್ವಲ್ಪ ಹೊತ್ತು ಮಾಡಿದ್ಮೇಲೆ ಏನಾಗುತ್ತೆ, ಅಯ್ಯವಾ ತುಂಬಾ ಬರ್ದೆ ಕೈ ನೋವು, ಓಕೆ ತುಂಬಾ ಓದ್ಬಿಟ್ಟೆ ತಲೆನೋವು ಅಂತ ಆ ರೀತಿ ನಾವೇನ್ ಮಾಡ್ತೀವಿ, ಒಂದು ಸುಸ್ತು ಅಥವಾ ಒಂದು ನೋವು ಇದೆಲ್ಲ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾನ್ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಒಂದು ಭಾವನೆ ನಮ್ಮಲ್ಲಿ ಬರುತ್ತಲ್ಲ, ಆಗ ಇದೆಲ್ಲವೂ ಎಲ್ಲ ಕಷ್ಟಗಳು ಪ್ರಾರಂಭ ಆಗುತ್ತೆ. ಯಾವಾಗ ನಾನೇನು ಮಾಡ್ತಾ ಇಲ್ಲ, ಆ ಪರಮಾತ್ಮನೇ ಎಲ್ಲ ಮಾಡ್ತಾ ಇದ್ದಾನೆ, ಅವನ ಒಂದು ಕೆಲಸಕ್ಕೆ ನಾನು ಒಬ್ಬ ಇನ್ಸ್ಟ್ರೂಮೆಂಟ್, ನಾನು ಒಬ್ಬ ಟೂಲ್ ಅಂತ ನಾವ್ ಯಾವಾಗ ನಮಗೆ ನಿಜವಾದ ಅರಿವು ನಮ್ಮಲ್ಲಾಗುತ್ತಲ್ಲ, ಆಗ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಸುಸ್ತು ಇಲ್ಲ, ಯಾವುದೇ ಒಂದು ರೀತಿಯ ಕಷ್ಟವೂ ನಮ್ಮಲ್ಲಿ ಇರೋದಿಲ್ಲ. ಆದ್ರೆ ನಾವೇನ್ ಅನ್ಕೊಂಡಿದ್ದೀವಿ, ಕರ್ಮವೇ ದೊಡ್ಡದ್ದು, ನಾನೇ ಕೆಲಸ ಮಾಡ್ಬೇಕು, ನಾನ್ ಕೆಲಸ ಮಾಡದೇ ಇದ್ರೆ ಪ್ರಪಂಚವೇ ನಿಂತೋಗುತ್ತೆ ಅನ್ನೋ ರೀತಿಲಿ ಆಡ್ತೀವಿ. ನಾವೆಲ್ಲ ಕೇಳಿದೀವಲ್ಲ, ಒಂದು ಅಜ್ಜಿಯ ಕೋಳಿ ಇಲ್ಲ ಅಂತ ಹೇಳಿದ್ರೆ ಅವಳು ಬೆಳಗ್ಗೆನೇ ಆಗೋದಿಲ್ಲ ಅಂತ ಹೇಳಿ ಅವಳೇನ್ ಮಾಡಿದ್ಲು, ತನ್ನ ಕೋಳಿಯನ್ನು ತೆಗೆದುಕೊಂಡು ಕಾಡಿನೊಳಗಡೆ ಹೊಟ್ಟೋದ್ಲು. ಕಾಡಿನೊಳಗಡೆ ಹೋಗಿ ಮಧ್ಯಾಹ್ನದ ಸಮಯ ಅಷ್ಟೊತ್ತಿಗೆ, ನನ್ನ ಕೋಳಿ ಕೂಗೇ ಇಲ್ಲ ಇವತ್ತು, ಯಾರು ಎದ್ದಿರೋದಿಲ್ಲ, ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಭಾವನೆಯಿಂದ ಮತ್ತೆ ಅವಳು ಆ ಊರಿನೊಳಗಡೆ ಬರ್ತಾಳೆ. ನೋಡಿದ್ರೆ ಎಲ್ಲರೂ ಹೆಂಗೆ ದಿನವೂ ಕೆಲಸ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆಗ ಇವಳಿಗನ್ಸುತ್ತೆ, ಅಯ್ಯಯ್ಯೋ ನಾನು ಅನ್ಕೊಂಡಿದ್ದೆ ನನ್ನ ಕೋಳಿ ಕೂಗಿದ್ರೆ ಮಾತ್ರ ಎಲ್ಲರಿಗೂ ಎಚ್ಚರ ಆಗತ್ತೆ ಅಂತ. ಆದ್ರೆ ನನ್ನ ಕೋಳಿಗೂ ಈ ಜಗತ್ತಿನಲ್ಲಿ ಆಗೋ ಕೆಲ್ಸಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನೇ ಆ ಸಂಬಂಧವನ್ನ ಬೆಳೆಸ್ತಾ ಇದ್ದೀನಿ, ನನ್ನಿಂದ ಸಾಧ್ಯ, ಇದನ್ ಮಾಡ್ಬೇಕು ಅನ್ನುವ ಅಹಂಕಾರದಿಂದ ನಾವು ಎಲ್ಲ ಕೆಲಸವನ್ನ ಮಾಡ್ತೇವೆ. ಸೂರಿ ನಾಗಮ್ಮರವರು ತಮ್ಮ ಒಂದು ರಮಣಾಶ್ರಮದ ಪತ್ರಗಳು ಅನ್ನುವ ಒಂದು ಪುಸ್ತಕದಲ್ಲಿ ಒಂದು ಕಥೆಯನ್ನ ಬರೀತಾರೆ. ಅವರ ಅಣ್ಣನಿಗೆ ಅವರು ರಮಣರ ಆಶ್ರಮದಲ್ಲಿ ಏನೇನಾಗತ್ತಲ್ಲ ಆ ಎಲ್ಲ ಸಂಗತಿಗಳನ್ನ ಒಂದು ಪತ್ರದ ಮೂಲಕ ಬರೆದು, ಅವ್ರಿಗೆ ಏನೇನ್ ಅರ್ಥ ಆಗಿತ್ತಲ್ಲ ರಮಣರ ಉಪದೇಶ ಎಲ್ಲವೂ, ಅವರ ಅನಿಸಿಕೆಗಳು ಎಲ್ಲವನ್ನ ಅವರು ಬರೆದು ಅದನ್ನ ಅಣ್ಣನ್ ಕಳ್ಸಕ್ಕಿಂತ ಮುಂಚೆ ಭಗವಾನ್ ರಮಣರಿಗೂ ತೋರಿಸಿ, ಭಗವಾನ್ ರಮಣರಿಂದ ಒಪ್ಪಿಗೆಯನ್ನ ಪಡೆದು ಅವರು ಅದನ್ನ ಅವರ ಅಣ್ಣನಿಗೆ ಅವ್ರು ಕಳಿಸ್ಕೊಡ್ತಾ ಇದ್ರು. ಒಮ್ಮೆ ಒಂದು ಸಮ್ಮರ್ ಹಾಲಿಡೇಸ್, ಬೇಸಿಗೆಯ ರಜಾ, ಆಗ ಅವ್ರ ಅಣ್ಣನ ಮಕ್ಕಳಿಬ್ಬರು ರಮಣರ ಆಶ್ರಮಕ್ಕೆ ಬರ್ತಾರೆ. ನಂಗನ್ಸುತ್ತೆ ಅವರಿಬ್ಬರ ಹೆಸರು
ದಿವ್ಯಾ ಹಾಗೂ ಕವಿತಾ ಅನ್ಸುತ್ತೆ, ನನ್ನ ಗೊತ್ತಿಲ್ಲ, ಇಬ್ರು ಮಕ್ಕಳು. ಅವ್ರು ರಮಣರ ಆಶ್ರಮಕ್ಕೆ ಬಂದಿರ್ತಾರೆ. ರಮಣರ ಆಶ್ರಮಕ್ಕೆ ಬಂದಾಗ ರಮಣರ ಒಂದು ಒಂದು ಸನ್ನಿಧಿಯಲ್ಲಿ ಆನಂದದಿಂದ ಕಾಲವನ್ನ ಕಳೀತಾ ಇರ್ತಾರೆ. ಒಂದು ದಿನ ಅವರು ಗಿರಿ ಪ್ರದಕ್ಷಿಣೆಗೆ ಹೋಗೋಣ ಅಂತ ಹೇಳಿ ಅವರು ಆ ಪ್ಲಾನ್ ಅನ್ನ ಮಾಡ್ಕೊಂಡು ಭಗವಾನ್ ರಮಣರಿಗೆ ಬೆಳಗ್ಗೆ ಹೇಳ್ತಾರೆ. ಬೆಳಗ್ಗೆ ಬಂದಾಗ, ತಿಂಡಿ ತಿನ್ನಕ್ ಬಂದಾಗ, ಭಗವಾನ್ ರಮಣರೇ, ಮಕ್ಕಳನ್ನ ಕರ್ಕೊಂಡು ಹೋಗಿ ನಾನು ಗಿರಿವಲಂ ಹೋಡ್ ಬರ್ತೀನಿ, ಗಿರಿ ಪ್ರದಕ್ಷಿಣೆ ಹೋಡ್ ಬರ್ತೀನಿ ಅಂತ ಹೇಳಿ ಅವರು ಭಗವಾನ್ರಿಂದ ಒಂದು ಪರ್ಮಿಷನ್ ಪಡೆದುಕೊಂಡು ಅವರು ಹೊರಟಿರ್ತಾರೆ ಗಿರಿ ಪ್ರದಕ್ಷಿಣೆಗೆ. ಆದ್ರೆ ಊಟದ ಸಮಯ ಆಶ್ರಮದಲ್ಲಿ 11 ಗಂಟೆ. 11 ಗಂಟೆಗೆಲ್ಲ ವಾಪಸ್ಸು ಮಕ್ಕಳು ಮತ್ತೆ ಸೂರ್ಯನಾಗಮ್ಮ ಎಲ್ಲರೂ ಬಂದಿದ್ದಾರೆ ಊಟದ ಸಮಯಕ್ಕೆ ಕರೆಕ್ಟ್ ಆಗಿ. ಭಗವಾನ್ ರಮಣರು ಕೇಳ್ತಾರೆ, ಆ ಮಕ್ಕಳು ಅಷ್ಟು ಬೇಗನೆ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದ್ರ? ಆ ಪ್ರದಕ್ಷಿಣೆ 14 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕು. ಮಕ್ಕಳು ಅಷ್ಟು ಬೇಗನೆ 14 ಕಿಲೋಮೀಟರ್ ಒಂದ್ ಸ್ವಲ್ಪ ತಾಸಿನಲ್ಲೇ ಮುಗಿಸ್ಬಿಟ್ಟು ಬಂದ್ರ ಅಂತ ರಮಣರು ಕೇಳಿದಾಗ ಸೂರ್ಯನಾಗಮ್ಮ ಹೇಳ್ತಾರೆ, ಇಲ್ಲ ಭಗವಾನ್, ಸ್ವಲ್ಪ ದೂರ ನಡೆದ್ರು, ಅದಾದ್ಮೇಲಿಂದ ಕಾಲ್ ನೋವು ಶುರು ಆಯ್ತು ಅಂತ ಹೇಳ್ಬಿಟ್ಟು ಒಂದು ಎತ್ತಿನ ಗಾಡಿಯನ್ನ ತೆಗೆದುಕೊಂಡು ನಾವು ಆ ಪ್ರದಕ್ಷಿಣೆಯನ್ನ ಪೂರ್ತಿ ಮಾಡಿದ್ವಿ ಅಂತ ಸೂರ್ಯನಾಗಮ್ಮ ಹೇಳಿದ್ರು. ಆಗ ರಮಣರು ಆ ಒಂದು ಸಂಗತಿಯನ್ನ ಇಟ್ಕೊಂಡು, ಯಾರು ನಾವ್ಯಾರಾದ್ರು ಕೇಳಿದ್ರೆ ಗಿರಿ ಪ್ರದಕ್ಷಿಣೆ ಹೊರಡು ಬಂದ್ರ ಅಂತ ಹೇಳಿದ್ರೆ, ಹೌದು ಹೌದು, ನಾನು ಗಿರಿ ಪ್ರದಕ್ಷಿಣೆ ಮಾಡಿ ಬಂದೆ ಅಂತ ಹೇಳ್ತೀವಿ. ಆದ್ರೆ ಹೋಗಿದ್ಯಾರು? ನಾವು ಒಂದ್ ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡು, ಆ ಎತ್ತಿನ ಗಾಡಿನ ಯಾರು ಓಡಿಸ್ತಾ ಇದಾರೆ? 2 ಎತ್ತುಗಳು ಓಡಿಸ್ತಾ ಇದೆ. ಆ ಎತ್ತನ್ನ ಯಾರು ಓಡಿಸ್ತಾ ಇದ್ದಾನೆ? ಒಬ್ಬ ಡ್ರೈವರ್ ಓಡಿಸ್ತಾ ಇದ್ದಾನೆ. ಅವನು ಪ್ರದಕ್ಷಿಣೆನ ಮಾಡಿ ಕರ್ಕೊಂಡ್ ಬಂದ. ನಾವೇನ್ ಮಾಡ್ತಾ ಇದ್ವಿ? ಸುಮ್ಮನೆ ಕೂತ್ಕೊಂಡಿದ್ವಿ. ಆದ್ರೆ ನಾವೇನ್ ಹೇಳೋದು? ನಾನ್ ಮಾಡಿದ್ದು ಅಂತ ನಾವ್ ಹೇಳ್ತಾ ಇದ್ದೀವಿ. ನಾವು ಬರೀ ಜಡ, ನಾವೇನು ಮೂವೇ ಮಾಡಿಲ್ಲ, ಒಂದೇ ಕಡೆನೆ ಕೂತ್ಕೊಂಡಿದ್ವಿ. ಆದ್ರೆ ಯಾವುದೋ ಒಂದು ಗಾಡಿ ನಮ್ಮನ್ನ ಸುತ್ತ ಪ್ರದಕ್ಷಿಣೆ ಮಾಡಿಸಿ ಕರ್ಕೊಂಬಂತು. ಅದೇ ರೀತಿ ಈ ಗಾಡಿಗೆ ಇನ್ನೊಂದು ಗಾಡಿ, ನಾವೇ ಒಂದು ಗಾಡಿ, ಈ ಗಾಡಿಗೆ ಇನ್ನೊಂದು ಗಾಡಿ ಮೇಲೆ ಕೂತ್ಕೊಂಡ್ಬಂದು ನಾವು ಪ್ರದಕ್ಷಿಣೆ ಮಾಡಿ ನಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಈ ದೇಹ ಇದೆಯಲ್ಲ, ಇದೂ ಒಂದು ಗಾಡಿನೇನೆ. ಈ ಗಾಡಿ ಚಲಿಸ್ತಾ ಇರೋದು. ಆದ್ರೆ ನಾವೇನಂತೀವಿ? ನಾನ್ ನಡೀತಾ ಇದ್ದೀನಿ ಅಂತ ಹೇಳ್ತೀನಿ. ಆದ್ರೆ ರಮಣರು ಹೇಳ್ತಾರೆ, ನಡೀತಾ ಇರೋದು ಬರೀ ದೇಹ ಮಾತ್ರ. ನೀನೆಲ್ಲಿ ನಡೀತಾ ಇದೀಯಾ? ನೀ ಸುಮ್ಮನೆ ಇದ್ಯಾ. ಆದ್ರೆ ನಾವೇನಂತ ಹೇಳ್ತೀವಿ? ಅಹಂಕಾರದಿಂದ ನಾನ್ ಮಾಡಿದ್ದು ಅಂತ ಹೇಳ್ತಾ ಇದೀವಲ್ಲ. ರಮಣರು ಆ ತಪ್ಪನ್ನ ಅವರು ನಮಗೆ ಗುರುತು ಮಾಡಿ, ನಿಮ್ಮ ಹತ್ರ ಏನೂ ಸಾಧ್ಯವಿಲ್ಲ, ಈ ದೇಹ ಕೂಡ ಜಡ, ಅದರಿಂದಲೂ ಯಾವ ಕೆಲಸವೂ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಯಾವುದೋ ಒಂದು ಶಕ್ತಿಶಾಲಿಯಾದವಂತ ಒಂದು ವಸ್ತು ನಮಗೆ ಎಲ್ಲ ಕೆಲಸವನ್ನ ಮಾಡಿಸ್ತಾ ಇದೆ. ಆ ಒಂದು ಶಕ್ತಿಯನ್ನ ನಾವ್ ಯಾವಾಗ ಗಟ್ಟಿಯಾಗಿ ಹಿಡ್ಕೊಳ್ತೀವೋ ಆಗ ಎಲ್ಲ ಕೆಲಸವೂ ಸುಗಮವಾಗಿ ನಡೆಯುತ್ತೆ. ರಮಣರ ಒಂದು ಸನ್ನಿಧಿಯಲ್ಲಿ ಎಲ್ಲಾ ಕೆಲಸಗಳು ಸುಲಭವಾಗಿ ನಡೀತಾ ಇತ್ತು. ಯಾವಾಗ ಈ ಅಹಂಕಾರ ಮೂಡ್ ಬರುತ್ತೋ ಆಗ ಕೆಲವೊಮ್ಮೆ ಕೆಲಸ ನಡೆಯುತ್ತೆ, ಕೆಲವೊಮ್ಮೆ ಕೆಲಸ ನಡೆಯೋದಿಲ್ಲ. 2 ಸಂಗತಿಗಳು ನನಗೆ ನೆನಪು ಬರ್ತಾ ಇದೆ. ಕಿಟ್ಟಿ ಆಸ್ಬಾರ್ನ್ ಅಂತ ಒಬ್ರು ಚಿಕ್ಕ ಹುಡುಗಿ, ಆಥರ್ ಆಸ್ಬಾರ್ನ್ ಅಂತ ಇದ್ರಲ್ಲ, ಅವರ ಮಗಳು ಲೂಸಿ ಆಸ್ಬಾರ್ನ್ ಹಾಗೂ ಆಥರ್ ಆಸ್ಬಾರ್ನ್ ಮಗಳು ಕಿಟ್ಟಿ ಮತ್ತೆ ಅವ್ರ ತಮ್ಮ ಎಲ್ಲಾನು ರಮಣರ ಆಶ್ರಮದಲ್ಲೇ ಇದ್ರು. ಒಮ್ಮೆ ಆ ಕ್ರಿಸ್ಮಸ್ ಸಮಯದಲ್ಲಿ ಒಂದು ಗಿಫ್ಟ್ ಸಿಕ್ಕಿರುತ್ತೆ. ಏನ್ ಗಿಫ್ಟ್ ಅಂತ ಹೇಳಿದ್ರೆ, ಈ ಆರಿಗ್ಯಾಮಿ ಅಂತ ಹೇಳಿದ್ರೆ ಈ ಒಂದು ಕಾಗದದಿಂದ ಹಿಂಗ್ ಮಡಚಿ ನಾನಾ ಆಕೃತಿಗಳನ್ನ ಮಾಡುವಂತಹ ಒಂದು ಪುಸ್ತಕ ಅವಳಿಗೆ ಸಿಕ್ಕಿರುತ್ತೆ. ಅವಳು ಪ್ರತಿ ದಿನವೂ ಒಂದೊಂದು ಹೊಸ ಕಾಗದ ತಗೊಂಡು ಹೊಸ ಮಾಡೆಲ್ಗಳನ್ನ ಮಡಚಿ ಅವಳು ಮಾಡ್ತಾ ಇರ್ತಾಳೆ. ಯಾವುದೋ ಒಂದು ತುಂಬಾ ಕಷ್ಟವಾದಂತಹ ಒಂದು ಫೋಲ್ಡಿಂಗ್, ಅದು ಅವಳಕ್ ಮಾಡಕ್ಕೆ ಬರ್ತಾ ಇರಲ್ಲ. ಆಗ ಇದೇನು ಮಾಡಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅದನ್ನ ಆದ್ರೆ ಟ್ರೈ ಮಾಡ್ತಾನೆ ಇದ್ದಾಳೆ. ಆಗಾಗ ಮತ್ತೆ ಟ್ರೈ ಮಾಡ್ತಾ ಇದ್ದಾಳೆ. ರಮಣರ ಒಂದು ಹಾಲ್, ರಮಣರ ಸನ್ನಿಧಿ, ಅದಕ್ಕೆ ಲಿಬರ್ಟಿ ಹಾಲ್ ಅಂತ ಕರಿತಾ ಇದ್ರು, ಫ್ರೀಡಮ್ ಹಾಲ್. ಅಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಕೆಲವು ಜನ ರೇಡಿಯೋ ಕೇಳ್ತಾ ಇದ್ರು, ಕೆಲವು ಜನ ಬಂದು ಅಲ್ಲಿ ಪುಸ್ತಕಗಳನ್ನು ಪೇಪರ್ ಅನ್ನು ಓದ್ತಾ ಇದ್ರು, ಕೆಲವು ಜನ ವೇದ ಪಾರಾಯಣ ಮಾಡ್ತಾ ಇದ್ರು, ಕೆಲವರು ಬಂದು ಹಾಡನ್ನ ಹಾಡ್ತಾ ಇದ್ರು, ಕೆಲವೊಮ್ಮೆ ಮಕ್ಕಳು ಬಂದು ಅಳ್ತಾ ಇದ್ರು.
ಆಗ ಆ ಯಾತಕಿ ಮಗು ಅಳ್ತಾ ಇದೆ, ಆಚೆ ಕಡೆ ಕರ್ಕೊಂಡು ಹೋಗಿ ಅಂತ ಯಾರೋ ಭಕ್ತರು ಹೇಳಿದಾಗ ರಮಣರು ಹೇಳ್ತಾ ಇದ್ರಂತೆ, ನೀವೆಲ್ಲ ವೇದ ಪಾರಾಯಣ ಮಾಡ್ತಾ ಇದ್ದೀರಾ, ನೀವೆಲ್ಲ ಹಾಡನ್ನ ಹಾಡ್ತಾ ಇದ್ದೀರಾ, ಮಗು ನಾನು ಅಳೋದನ್ನ ಮಾಡ್ತೀನಿ, ಈ ಅಳೋ ಹಾಡನ್ನ ಹಾಡ್ತೀನಿ ಅಂತ ಅದ್ ಹಾಡ್ತಾ ಇದೆ, ಯಾತಕ್ ಅದನ್ ಮಾತ್ರ ಆಚೆ ಕಡೆ ಹೋಗು ಅಂತ ಹೇಳ್ತಾ ಇದ್ದೀರಾ, ನೀವೆಲ್ಲ ಹಾಡ್ತಾ ಇಲ್ವೇ, ಅದನ್ನು ಹಾಡ್ಕೊಳ್ಳಿ ಬಿಡಿ ಅಂತ ಆ ರೀತಿ ಒಂದು ಲಿಬರ್ಟಿ ಹಾಲ್, ಆ ಹಾಲ್ ನಲ್ಲಿ ಆ ಕಿಟ್ಟಿ ಆಸ್ವಾನ್ ಬಂದು ಕೂತ್ಕೊಂಡು ಅದನ್ನ ಟ್ರೈ ಮಾಡ್ತಾ ಇದ್ರಂತೆ. ಟ್ರೈ ಮಾಡಿ ಆ ರಮಣರ ಸನ್ನಿಧಿನಲ್ಲಿ ಅದು ಅದು ಸಕ್ಸಸ್ಫುಲ್ ಆಗಿ ಆ ಒಂದು ಆಕೃತಿ ಮೂಡಿ ಬಂತಂತೆ. ಮೂಡಿ ಬಂದಿದ್ ಕೂಡ್ಲೆ ರಮಣರನ್ನ ಈಗ ನೋಡುತ್ತಾ ನಗುತ್ತಾ ಥ್ಯಾಂಕ್ ಯು ಭಗವಾನ್ ಅಂತ ಹೇಳಿ ಮತ್ತೆ ಹೊರಗಡೆ ಹೋದ್ರಂತೆ. ಅದನ್ನ ಹೇಳ್ತಾ ಅವ್ರು ಹೇಳ್ತಾರೆ, ರಮಣರ ಸನ್ನಿಧಿನಲ್ಲಿ ಎಲ್ಲಾ ಕೆಲಸವೂ ಸುಗಮವಾಗಿ ನಡೀತಾ ಇತ್ತು, ಯಾವ ಒಂದು ಕಷ್ಟವೂ ಇರ್ತಾ ಇರ್ಲಿಲ್ಲ, ಅಷ್ಟು ಸುಗಮವಾಗಿ ನಡೀತಾ ಇತ್ತು. ಇನ್ನೊಬ್ಬ ಒಬ್ಬ ಒಬ್ಬ ಜಾದೂಗಾರ, ಆ ಜಾದೂಗಾರ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನೀವ್ ಏನೇ ಒಂದು ಕಾಯಿನ್ ಕೊಟ್ರು, ಒಂದು ಕಬ್ಬಿಣದ ಕಾಯಿನ್ ಅನ್ನ ಕೊಟ್ರೆ ಅದನ್ನ ತನ್ನ ಮಂತ್ರ ಶಕ್ತಿಯಿಂದ ಅದನ್ನ ಚಿನ್ನವಾಗಿ ಬದಲಾಗಿಸುವ ಒಂದು ಶಕ್ತಿಯನ್ನ ಅವನು ಪಡೆದಿದ್ದ. ಅವನು ರಮಣರ ಹತ್ರ ಬಂದು, ರಮಣರೇ ನಾನು ಈ ಶಕ್ತಿಯನ್ನ ಪಡೆದಿದ್ದೇನೆ, ಯಾರಾದ್ರೂ ಒಬ್ರು ಕಾಯಿನ್ ಕೊಡಿ, ಅದನ್ನ ನಾನು ಚಿನ್ನವಾಗಿ ಅದನ್ನ ಬದಲಾಯಿಸ್ತೇನೆ ಅಂತ ಹೇಳಿ ಒಂದು ಕಾಯಿನ್ ಅನ್ನ ಪಡೆದು ಅವನು ಅದನ್ನ ಚಿನ್ನವಾಗಿ ಅವನು ಅದನ್ನ ಬದಲಾಯಿಸಿ ಎಲ್ಲರಿಗೂ ತೋರಿಸ್ತಾನೆ. ಆಹಾ ನೋಡಿದ್ರ ನಾ ಎಂತಹ ಒಂದು ಪವಾಡವನ್ನ ಮಾಡಿದ್ದೇನೆ ಅಂತ ತೋರಿಸಿ ಎಲ್ಲರಿಗೂ ಹೇಳ್ತಾನೆ. ರಮಣರು ಹೇಳ್ತಾರೆ, ಇನ್ನೊಮ್ಮೆ ಇದನ್ನ ಮಾಡಿ ತೋರಿಸು ಅಂತ ಹೇಳ್ತಾನೆ. ಇನ್ನೊಮ್ಮೆ ಇದನ್ನ ಮಾಡಿ ತೋರಿಸು ಅಂತ ಹೇಳಿದಾಗ ಮತ್ತೆ ಇನ್ನಷ್ಟೇ ಏನೋ ಕೇಳ್ತಾ ಇದಾರೆ, ರಮಣರಿಗೇನೋ ಉತ್ಸಾಹ ಬಂದ್ಬಿಟ್ಟಿದೆ ಅನ್ಸುತ್ತೆ, ಇನ್ನೊಂದು ಚಿನ್ನದ ಒಂದು ನಾಣ್ಯ ಬೇಕು ಅನ್ಸುತ್ತೆ ಅಂತ ಹೇಳಿ ಅವನು ಮತ್ತೊಂದು ಕಾಯಿನ್ ಅನ್ನ ಪಡೆದು ಅದನ್ನ ನಾಣ್ಯವನ್ನ ಮತ್ತೆ ಅದನ್ನ ಚಿನ್ನದ ನಾಣ್ಯವಾಗಿ ಅದನ್ನ ಬದಲಾಯಿಸಿ ತೋರಿಸ್ತಾನೆ. ಭಗವಾನ್ ರಮಣರು ಮತ್ತೆ ಮುಗುಳ್ ನಗುತ್ತಾ ಇನ್ನೊಮ್ಮೆ ಮಾಡಿ ತೋರಿಸು ಅಂತ ಕೇಳಿದಾಗ ಮತ್ತೆ ಅವನು ತನ್ನ ಕೈಯಲ್ಲಿ ಹಿಡಿದು, 2 ಸತಿ ಮಾಡಿದ್ದೇನೆ, ಇನ್ನೊಂದ್ ಸತಿ ಮಾಡಿದ್ರೆ ಆಯ್ತು ಅಂತ ಹೇಳಿ ತನ್ನ ಕೈಯಲ್ಲಿ ಹಿಡಿದು ಅದನ್ನ ಮಾಡಲು ಅವನು ಪ್ರಯತ್ನ ಮಾಡ್ತಾನೆ. ನೋಡ್ತಾನೆ ಅದು ಹಾಗೇ ಇದೆ, ಚಿನ್ನವಾಗಿ ಬದಲಾಗಿಲ್ಲ. ಮತ್ತೆ ತನ್ನ ಎಲ್ಲ ಒಂದು ಕಾನ್ಸಂಟ್ರೇಷನ್ ಫೋಕಸ್ ಅನ್ನು ಉಪಯೋಗಿಸಿ ಮತ್ತೆ ಅವನೇನ್ ಮಾಡ್ತಾ ಇದ್ನೋ ಆ ಕೆಲಸವನ್ನ, ಆ ಸ್ತೋತ್ರವನ್ನು, ಆ ಒಂದು ಮಂತ್ರವನ್ನು ಹೇಳಲು ಪ್ರಯತ್ನ ಮಾಡ್ತಾನೆ, ಆದ್ರೂ ಅದಾಗೋದಿಲ್ಲ. ಆಗ ರಮಣನ ಹತ್ರ ತಿರುಗಿ, ರಮಣರೇ ನನ್ನ ತಪ್ಪಾಯ್ತು, ದಯಮಾಡಿ ನನಗೆ ಆ ಶಕ್ತಿಯನ್ನ ಹಿಂದಿರುಗಿಸ್ಕೊಡಿ, ನನ್ನಿಂದ ಆ ಶಕ್ತಿಯನ್ನ ಕಿತ್ಕೋಬೇಡಿ ಅಂತ ಆ ರಮಣರಲ್ಲಿ ಕೇಳಿದಾಗ ರಮಣರು ಹೇಳ್ತಾರೆ, ನಾವ್ ಅನ್ಕೊಳ್ತೀವಿ ನಮ್ಮ ಅಹಂಕಾರದಿಂದ ನಾವು ಪ್ರತಿ ಬಾರಿಯೂ ನಾವು ಸಕ್ಸಸ್ ಅನ್ನ ಪಡಿಬಹುದು, ನಮ್ಮ ಕೆಲಸದಿಂದ ನಾವು ಮಾಡುವಂತಹ ಐಡಿಯಾ ಇಂದ, ನಮ್ಮ ಎಕ್ಸಿಕ್ಯೂಷನ್ ಇಂದ ನಾವು ಒಂದು ಸಕ್ಸಸ್ ಅನ್ನ ಪಡಿಬಹುದು ಅಂತ ಅನ್ಕೊಳ್ತೀವಿ. ಆದ್ರೆ ನಮ್ಮ ಒಂದು ಪ್ರಯತ್ನದ ಜೊತೆಗೆ ಆ ಭಗವಂತನ ಒಂದು ಆಜ್ಞೆ ಕೂಡ ಇರಬೇಕು. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ, ಆ ಒಂದು ಆಜ್ಞೆ ಇದ್ದಾಗ ಮಾತ್ರ ನಾವು ನಮ್ಮ ಕೆಲಸದಲ್ಲಿ ಒಂದು ಸಕ್ಸಸ್ ಅನ್ನ, ವಿಜಯವನ್ನ ಪಡಿಬಹುದು ಅಂತ ಭಗವಾನ್ ರಮಣರು ನಮ್ಗೆ ಹೇಳ್ತಾರೆ. ಈಗ ನಾನ್ ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಯಾವಾಗ ಮೂಡ್ ಬರುತ್ತಲ್ಲ, ಆಗ ಅದ್ರ ಜೊತೆಗೆ ಫಲ ಸಿಗುತ್ತೋ ಇಲ್ವೋ, ಏನಾದ್ರೂ ಸಿಕ್ಕಿರೋ ಫಲ ಹೊಟ್ಟೋದ್ರೆ, ಮತ್ತೆ ಸರಿಯಾದ ಫಲ ಸಿಗದೆ ಇದ್ರೆ, ಬೇರೆ ಏನೋ ಆಗೋದ್ರೆ ಅಂತ ಈ ಎಲ್ಲ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿ ಬರುತ್ತೆ. ಯಾವಾಗ ಆ ಪರಮಾತ್ಮನ ಶಕ್ತಿಯಿಂದ ನಮಗೆ ಫಲ ಸಿಗುತ್ತೆ, ಪರಮಾತ್ಮನಿಂದ ಶಕ್ತಿ ಸಿಗುತ್ತೆ ತಾನೆ, ನಾವ್ ಯಾತ ಕೆಲಸ ಮಾಡ್ಬೇಕು, ಸುಮ್ನೆ ಕೂತ್ಕೊಂಡ್ಬಿಡೋಣ ಅಂತ ನಮ್ಗೇನಾದ್ರೂ ಯೋಚನೆ ಬಂದ್ರೆ ರಮಣರು ಹೇಳ್ತಾರೆ, ನೋಡಿ ಈ ಕೆಲಸ ಮಾಡೋದಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲ, ಕೆಲಸ ಮಾಡದೆ ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ನಾವ್ ಅನ್ಕೊಳ್ತೀವಿ ಇವತ್ತೇನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು, ಅವತ್ತಿನ ದಿವಸ ಅನೇಕ ಕೆಲಸಗಳು ಬಂದೇ ಬರುತ್ತೆ. ನಾವು ಇವತ್ತು ಈ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ, ಆ ಕೆಲಸ ಮಾಡೋಣ ಅಂತ ನಾವು ಒಂದು ಪಟ್ಟಿಯನ್ನ ಮಾಡ್ಕೊಂಡಿರ್ಬೋದು, ಆದ್ರೆ ಆ ಒಂದು ದಿನ ಯಾವ ಕೆಲಸವೂ ಮುಂದೆ ಹೋಗೋದಿಲ್ಲ. ಆ ರೀತಿಯೂ ಆಗ್ಬೋದು. ಆದ್ರಿಂದ ಭಗವಾನ್ ರಮಣರು ಹೇಳ್ತಾರೆ, ಕೆಲಸ ಮಾಡೋದು ನಮ್ಮ ಕೈನಲ್ಲಿಲ್ಲ, ಕೆಲಸ ಮಾಡದೇ ಇರೋದು ನಮ್ಮ ಕೈನಲ್ಲಿಲ್ಲ. ನಾವೆಲ್ಲ ವಿ ಆರ್ ಆಲ್ ಆಕ್ಟರ್ಸ್. ನಮಗೆ ಒಂದೊಂದು ಪಾತ್ರವನ್ನ ಕೊಟ್ಟಿದ್ದಾರೆ. ಒಂದೊಂದು ಪಾತ್ರಕ್ಕೆ ಒಂದೊಂದು ಸೀನ್ ನಲ್ಲಿ ಒಂದು ಪಾತ್ರ ಸುಮ್ಮನೆ ನಿಂತ್ಕೊಂಡಿರೋದು ಮಾತ್ರ ಅದರ ಕೆಲಸ. ಇನ್ನೊಂದು ಸೀನ್ ನಲ್ಲಿ ಕೆಲಸ ಮಾಡುವಂತಹ ಒಂದು
ಪಾತ್ರ. ಆ ಆ ಪಾತ್ರಕ್ಕೆ ತಕ್ಕಂತೆ ನಾವು ಕೆಲಸವನ್ನ ಮಾಡ್ಬೇಕು. ಆದ್ರೆ ಎಲ್ಲ ಪಾತ್ರವನ್ನ ಮಾಡ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಯಾವ ಒಂದು ಭಾವನೆ ಇರಬೇಕು ಅಂತ ಹೇಳಿದ್ರೆ, ಎಲ್ಲವೂ ಆ ಪರಮಾತ್ಮನ ಒಂದು ಡೈರೆಕ್ಷನ್ ಮೂಲಕ ಎಲ್ಲ ನಡೀತಾ ಇದೆ. ನಮ್ಮಿಂದ ಏನೂ ಸಾಧ್ಯವಿಲ್ಲ. ಆದ್ರೆ ಆ ಪರಮಾತ್ಮನ ಲೀಲೆಯಲ್ಲಿ, ಈ ನಾಟಕದಲ್ಲಿ ನಮಗೂ ಒಂದು ಪಾತ್ರವನ್ನ ಕೊಟ್ಟಿದ್ದಾನಲ್ಲ ಅನ್ನುವ ಭಾವನೆಯಿಂದ ನಾವು ಯಾವಾಗ ಕೆಲಸವನ್ನ ಮಾಡ್ತೀವಲ್ಲ, ಆಗ ಅದೇ ಕೆಲಸ ಸಾಧನೆಯಾಗತ್ತೆ. ಯಾವಾಗ ನಾವು ಫಲದ ಆಕಾಂಕ್ಷೆ ಇಲ್ಲದೆ ನಮ್ಮ ಕೆಲಸವೇ ನಮ್ಮ ಸಾಧನೆ ಅನ್ನುವ ಭಾವನೆಯಿಂದ ನಾವ್ ಯಾವಾಗ ಕೆಲಸವನ್ನ ಮಾಡ್ತೀವಲ್ಲ, ಅದು ನಿಷ್ಕಾಮ್ಯ ಕರ್ಮವಾಗತ್ತೆ. ಅದೇ ಮುಕ್ತಿಗೆ ದಾರಿಯನ್ನ ತೋರಿಸುತ್ತೆ ಅಂತ ಭಗವಾನ್ ರಮಣರು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ. ಭಗವಾನ್ ಹತ್ರ ಯಾರೋ ಒಬ್ರು ಡಿವೋಟಿ ಬಂದು, ಭಗವಾನ್ ರಮಣರೇ, ನಿಷ್ಕಾಮ್ಯ ಕರ್ಮ ಅಂದ್ರೆ ಏನು ಅಂತ ಅವ್ರ ಹತ್ರ ಕೇಳಿದಾಗ ಭಗವಾನ್ ರಮಣರು ಏನು ಉತ್ತರವನ್ನ ಕೊಡ್ಲಿಲ್ವಂತೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತ ನಂತರ ಅವರು ಬೆಟ್ಟದ ಮೇಲೆ ಹೋಗಲು ಹೊರಟ್ರಂತೆ. ಆಗ ಆ ಭಕ್ತರು ಕೂಡ ಆ ಭಗವಾನ್ ರಮಣರ ಹಿಂದೆನೇ ಹೋಗ್ತಾ ಇದ್ರಂತೆ. ಭಗವಾನ್ ರಮಣರು ಅಲ್ಲೊಂದು ಮುರಿದಂತಹ ಒಂದು ಕೋಲನ್ನ ಕಂಡ್ರಂತೆ. ಕಂಡು ಅದನ್ನ ಒಂದು ವಾಕಿಂಗ್ ಸ್ಟಿಕ್ ಆಗಿ ಮಾಡೋಣ ಅಂತ ಹೇಳಿ ಅಲ್ಲಿದ್ದಂತಹ ಒಂದು ರಫ್ ಲೀಫ್, ಒಂದು ಎಲೆಯನ್ನ ತೆಗೆದು ಅದನ್ನ ಹಲವಾರು ಗಂಟೆ, ಒಂದು 2-3 ಗಂಟೆ ಕೂತ್ಕೊಂಡು ಅದನ್ನ ಉಜ್ಜಿ ಆ ಒಂದು ಒರಟಾದ ಆ ಒಂದು ಕಡ್ಡಿಯನ್ನ ಸುಂದರವಾದಂತಹ ಸ್ಮೂತ್ ಆಗಿರುವಂತಹ ಒಂದು ವಾಕಿಂಗ್ ಸ್ಟಿಕ್ ಆಗಿ ಮಾಡಿದಂತೆ. ಎಲ್ಲರೂ ಆಹಾ, ನೋಡಿ ಭಗವಾನ್ ರಮಣರು ಎಷ್ಟು ಸುಂದರವಾಗಿ ಒಂದು ವಾಕಿಂಗ್ ಸ್ಟಿಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರಂತೆ. ಆಗ ಅಲ್ಲೊಬ್ಬ ಹಸುವನ್ನ ಮೇಯಿಸೋ ಒಬ್ಬ ಹುಡುಗ ಬರ್ತಾ ಇದ್ದಂತೆ. ಅವನು ತುಂಬಾ ದುಃಖದಲ್ಲಿ ಬರ್ತಾ ಇದ್ದಂತೆ. ಭಗವಾನ್ ರಮಣರು ಆ ಹುಡುಗನ ಕರೆದು, ಏ ಹುಡುಗ, ಯಾತಕ್ಕೆ ತುಂಬಾ ದುಃಖದಲ್ಲಿ ಬರ್ತಾ ಇದ್ಯಾ ಅಂತ ಕೇಳಿದಾಗ, ಭಗವಾನ್ರೇ, ಸ್ವಾಮಿ, ನಾನೊಂದು ಕೋಲ್ ಇಟ್ಕೊಂಡಿದ್ದೆ, ನನ್ನ ಕುರಿಗಳನ್ನ ಹಸುಗಳನ್ನ ಮೇಯಿಸಲು ಕರ್ಕೊಂಡು ಹೋಗೋದಕ್ಕೆ. ಆ ಕೋಲೆಲ್ಲ ಕಳೆದೋಯ್ತು ಅಂತ ಆ ಹುಡುಗ ಹೇಳಿದಾಗ, ಬೇರೆ ಯಾವ ಯೋಚನೆ ಇಲ್ಲ, ತಗೋ, ಈ ಒಂದು ಕಡ್ಡಿ ತಗೋ ಅಂತ ಹೇಳಿ ಅವರು ಎಷ್ಟೋತು ಮಾಡಿದಂತಹ ಆ ಒಂದು ಕೋಲನ್ನ ಆ ಹುಡುಗನಿಗೆ ನೀಡ್ಬಿಡ್ತಾರಂತೆ. ನೀಡಿದಾಗ ಆ ಭಕ್ತರಿಗೆ ಅರ್ಥ ಆಗತ್ತಂತೆ, ಓಹೋ, ಇದು ನಿಜವಾದ ನಿಷ್ಕಾಮ್ಯ ಕರ್ಮವನ್ನ ಮಾಡ್ಬೇಕು. ಬಹಳ ಶಿಸ್ತಿನಿಂದ ಒಂದು ಸಂಪೂರ್ಣ ಅದ್ರ ಮೇಲೆ ಫೋಕಸ್ ಅನ್ನ ಕೊಟ್ಟು ನಾವು ಕೆಲಸವನ್ನ ಮಾಡ್ಬೇಕು. ರಮಣರು ಯಾವ ಎಕ್ಸಾಂಪಲ್ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಇರ್ತಾನಲ್ಲ, ಅವನು ಪ್ರತಿ ಒಂದು ಹಣವೂ ಇಂಪಾರ್ಟೆಂಟ್. 1 ಪೈಸಾ ಮಿಸ್ ಆಗಲ್ಲ, 1 ಪೈಸಾ ಜಾಸ್ತಿ ಆಗ್ಬಾರ್ದು, 1 ಪೈಸಾ ಕಡಿಮೆ ಆಗ್ಬಾರ್ದು. ಆ ರೀತಿ ಅವನು ಪ್ರತಿ ಒಂದು ಹಣವು ಇಂಪಾರ್ಟೆಂಟ್. ಅದನ್ನ ತುಂಬಾ ಲೆಕ್ಕಾಚಾರ ಹಾಕಿ ಅವನು ಅದನ್ನ ಕೌಂಟ್ ಮಾಡಿಡ್ತಾನೆ, ಅದನ್ನ ಎಣಿಸ್ತಾನೆ, ಅದನ್ನ ಹುಷಾರಾಗಿ ಲಾಕರ್ ನಲ್ಲಿ ಎತ್ತಿಡ್ತಾನೆ. ಮತ್ತೆ ಯಾರೇ ನಿಜವಾದ ಒಂದು ಕಸ್ಟಮರ್ ಬಂದು ಕೇಳಿದಾಗ ಮಾತ್ರ ಆ ದುಡ್ಡನ್ನ ಎತ್ಕೊಡ್ತಾನೆ. ಈ ರೀತಿ ಎಲ್ಲ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಕೆಲಸ ಮುಗೀತು, ಬ್ಯಾಂಕ್ ಟೈಮ್ ಮುಗೀತು ಅಂತ ಹೇಳಿದ್ಮೇಲೆ, ನನ್ನ ದುಡ್ಡು ಅಲ್ಲಿಟ್ಟಿದ್ದೀನಿ ಅಂತ ಏನಾದ್ರು ಯೋಚಿಸ್ತಾನ? ಆಗೋಯ್ತು ಕೆಲಸ, ನನ್ನ ದುಡ್ಡಲ್ಲ ಅದು. ಆದ್ರೆ ಅಷ್ಟೇ ಒಂದು ಶಿಸ್ತಿನಿಂದ, ಒಂದು ಫೋಕಸ್ ಇಂದ ಅವರು ದುಡ್ಡನ್ನ ಎಣಿಸ್ತಾ ಇರ್ತಾರೆ, ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಪ್ರತಿಯೊಂದು ಕ್ಷಣವೂ ಅವ್ರು ಗೊತ್ತು, ಈ ದುಡ್ಡು ನನ್ನದಲ್ಲ, ಇದು ಬರೀ ನನ್ನ ಕೆಲಸ ಅನ್ನುವ ಒಂದು ಭಾವನೆ ಹೇಗೆ ಒಬ್ಬ ಕ್ಯಾಶಿಯರ್ ಇರುತ್ತಲ್ಲ, ಆ ರೀತಿಯ ಭಾವನೆ ನಮ್ಮಲ್ಲಿರ್ಬೇಕು. ಪ್ರತಿಯೊಂದು ಕೆಲಸವೂ ಆ ದೇವರ ಕೆಲಸ ಅನ್ನೋ ರೀತಿನಲ್ಲಿ ನಾವು ತುಂಬಾ ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡ್ಬೇಕು. ಅದೇ ನಮ್ಮ ಸಾಧನೆ ಅನ್ನುವ ರೀತಿಯಲ್ಲಿ ಮಾಡ್ಬೇಕು. ಆದ್ರೆ ಯಾವ ಫಲದ ಅಪೇಕ್ಷೆಯೂ ಇರಬಾರ್ದು. ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದಾಗತ್ತೆ, ಅದರಿಂದ ಇನ್ನೊಂದೇನೋ ಆಗತ್ತೆ ಅಂತ ನಾವು ಒಂದು ಯೋಚನಾ ಪ್ರವಾಹದಲ್ಲಿ ಸಿಲುಕೊಂಡಾಗ ಮುಂದೆ ಹೇಳ್ತಾರೆ, ಕೃತಿ ಮಹೋದದವು ಪತನ ಕಾರಣ. ನಾವು ಕರ್ಮವನ್ನೇ ಹಿಡ್ಕೊಂಡಿದ್ರೆ ಕರ್ಮ 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 ಅಂತ ಹೇಳಿ ಅನೇಕ ಒಂದು ಕರ್ಮಗಳ ಪ್ರವಾಹದಲ್ಲಿ ಸಿಲುಕೋ ರೀತಿ ಆಗತ್ತೆ. ಆದ್ರೆ ಯಾವಾಗ ಆ ಪರಮಾತ್ಮನಿಗೆ ಒಂದು ಸಮರ್ಪಣೆಯಾಗಿ ನಾವು ಯಾವಾಗ ಕೆಲಸವನ್ನ ಮಾಡ್ತೀವಲ್ಲ, ಅದು ನಿಜವಾದ ಕರ್ಮ ಯೋಗವಾಗತ್ತೆ.
ಅದೇ ಸಾಧನೆ ಆಗತ್ತೆ. ಅದೇ ನಮಗೆ ಆ ಆತ್ಮದ ಕಡೆಗೆ ನಮ್ಮ ಗಮನವನ್ನ ಹರಿಸುತ್ತೆ. ನಾವು ಕೆಲಸವನ್ನ ಮಾಡ್ತೀವಲ್ಲ, ಈಗ ಹಿರಿಯರು ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾರೆ, ಎಲ್ಲರಿಗೂ ದಾನ ಧರ್ಮ ಎಲ್ಲವನ್ನ ಮಾಡ್ತಾ ಇರ್ತಾರೆ. ಅವ್ರನ್ನ ಕೇಳಿದಾಗ ಅವ್ರ ಮನಸ್ಸಿನಲ್ಲಿ ಅನ್ಸುತ್ತೆ, ನಾವು ನಾವು ಮಾಡ್ತಾ ಇರೋದು ಇಷ್ಟು ಹನಿಯಷ್ಟು ಮಾತ್ರ, ಆದ್ರೆ ಈ ಪ್ರಪಂಚದಲ್ಲಿ ಕಷ್ಟ ಎಷ್ಟಿದೆ, ಅಷ್ಟಿದೆ, ಸಮುದ್ರದಷ್ಟು ಕಷ್ಟ ಇದೆ. ನಮ್ಮ ಹತ್ರ ಅದನ್ನೆಲ್ಲ ಪಾರ್ ಮಾಡಕ್ ಸಾಧ್ಯವೇ ಇಲ್ಲ. ಆದ್ರೆ ನಮ್ಗೆ ಕೊಟ್ಟಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ, ನಮಗೆ ಕೊಟ್ಟಿರುವಂತಹ ಒಂದು ಚಿಕ್ಕ ಕೆಲಸವನ್ನ ನಾವು ಸಂಪೂರ್ಣವಾಗಿ ಮಾಡ್ಬೇಕು. ಒಬ್ಬರು ಭಕ್ತರು ರಮಣ ಗೀತೆಯಲ್ಲಿ ಬಂದು ಕೇಳ್ತಾರೆ, ಭಗವಾನ್ ರಮಣರೇ, ಮನುಷ್ಯನ ಮುಖ್ಯ ಕರ್ತವ್ಯ ಯಾವುದು, ಯಾವ ಕೆಲಸ ಮಾಡ್ಬೇಕು? ಆದ್ರೆ ನೋಡಿ, 10 ಕೆಲಸಗಳಲ್ಲಿ ಹೇಳ್ಬಿಡಿ ನಂಗೆ ಕಷ್ಟ ಮಾಡೋದಕ್ಕೆ. ಯಾವ್ದಾದ್ರು ಒಂದು ಕೆಲಸವನ್ನ ನೀವು ಅದನ್ನ ಆಯ್ದು ಅದರ ಬಗ್ಗೆ ನೀವು ವಿಸ್ತಾರವಾಗಿ ತಿಳಿಸಿ ಅಂತ ಭಗವಾನ್ ರಮಣರ ಕೇಳಿದಾಗ, ಸ್ವಸ್ಯ ಸ್ವರೂಪ ವಿಜ್ಞೇಯಂ ಪ್ರಧಾನಂ ಮಹದಿಚ್ಛತ. ಯಾರಿಗೆ ಉಚ್ಚವಾದಂತ ಮಹತ್ತಾದದ್ ಯಾರ್ಯಾರಿಗೆ ಬೇಕೋ ಅವರಿಗೆ ಒಂದೇ ಇಂಪಾರ್ಟೆಂಟ್ ಕೆಲಸ, ಒಂದೇ ಮುಖ್ಯವಾದ ಕರ್ತವ್ಯ ಯಾವುದು ಅಂತ ಹೇಳಿದ್ರೆ, ಸ್ವಸ್ಯ ಸ್ವರೂಪ ವಿಜ್ಞೇಯಂ, ತಮ್ಮ ನಿಜ ಸ್ವರೂಪವನ್ನ ಅರಿಯುವುದೊಂದೇ ನಿಜವಾದ ಕೆಲಸ, ಮುಖ್ಯವಾದ ಕೆಲಸ. ಆ ಒಂದು ಕೆಲಸವನ್ನ ಮಾಡಿದ್ರೆ ಇದು ಎಲ್ಲಾ ಕೆಲಸಗಳ ಫಲ ಹಾಗೂ ಎಲ್ಲಾ ಕಷ್ಟಗಳಿಂದ ಪಾರಾಗುವ ಒಂದೇ ಮಾರ್ಗ ಅಂತ ಭಗವಾನ್ ರಮಣರು ರಮಣ ಗೀತೆಯಲ್ಲಿ ಹೇಳಿದ್ದಾರೆ. ಆ ರಮಣರ ಉಪದೇಶದ ಮೂಲಕ ಹೇಗೆ ಆ ದಾರುಕಾವನದ ಋಷಿಗಳು ಆ ಶಿವನಿಗೆ ಶರಣಾಗಿ ಈ ಉಪದೇಶವನ್ನ ಪಡೆದ್ರಲ್ಲ, ನಾವು ಕೆಲಸವನ್ನ ಮಾಡಿ 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 ನಮಗೆ ಗೊತ್ತಾಗಿದೆ, ನಾವು ಅನ್ಕೊಂಡಿದೀವಿ ಕೆಲಸದಲ್ಲಿ ಸಂತೋಷ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಒಮ್ಮೊಮ್ಮೆ ಕೆಲಸ ನಾವು ಮಾಡ್ತೀವಲ್ಲ, ಆದ್ರೆ ಅದ್ ಯಾವ ಸಂತೋಷವನ್ನು ಕೊಡೋದಿಲ್ಲ, ದುಃಖವನ್ನೇ ಹೆಚ್ಚಿಕೊಡುತ್ತೆ. ಆದ್ರಿಂದ ನಿಜವಾದ ಸಂತೋಷ ಎಲ್ಲಿದೆ? ಆ ನಿಜವಾದ ಸಂತೋಷ ನಮ್ಮ ಸ್ವರೂಪವೇ. ಆ ಸ್ವರೂಪವನ್ನ ಪಡೆಯೋದಕ್ಕೆ ಯಾವ ಕೆಲಸವೂ ಮಾಡ್ಬೇಕಾಗಿಲ್ಲ, ಸುಮ್ಮನೆ ಇದ್ರೆ ಸಾಕು, ನಾವು ಆ ಒಂದು ಪರಮಾನಂದ ನೆಲೆಯನ್ನ ತಲುಪಬಹುದು. ಆದ್ರೆ ನಾವು ಅಭ್ಯಾಸ ಎಷ್ಟು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಒಂದಾದ್ಮೇಲೆ ಕೆಲಸ ಮಾಡ್ತಾನೇ ಇದೀವಲ್ಲ. ಆದ್ರಿಂದ ರಮಣರು ನಮಗೆ ಒಂದು ಮಾರ್ಗದರ್ಶನ ಹೇಳ್ತಾರೆ. ಕೆಲಸ ಮಾಡಕ್ ಬಿಡಕ್ಕಾಗೋದಿಲ್ಲ ತಾನೆ, ನೀವೆಲ್ಲ ವರ್ಕೋಹಾಲಿಕ, ಆಯ್ತು ಕೆಲಸವನ್ನ ಮಾಡಿ ತಪ್ಪೇನಿಲ್ಲ, ಆದ್ರೆ ಕೆಲಸವನ್ನ ಹೇಗೆ ಮಾಡಿ? ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ, ಆ ಭಗವಂತನಿಗೆ ಅರ್ಪಣೆಯಾಗಿ ಕೆಲಸವನ್ನ ಮಾಡಿ, ಯಾವುದೇ ಆಸೆ ಇಲ್ಲದೆ ಕೆಲಸವನ್ನ ಮಾಡಿ ಅಂತ ಇದರಿಂದ ಮಾಡೋದ್ ಮೂಲಕ ಮುಕ್ತಿ ಸಾಧಕಂ, ಚಿತ್ತ ಶೋಧಕಂ ಮುಕ್ತಿ ಸಾಧಕಂ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶಾಂತತೆ ಮೂಡಿ ಬರುತ್ತೆ. ಯಾವಾಗ ನಾವು ಸಮರ್ಪಣಾ ಭಾವದಿಂದ, ಯಾವುದೇ ಒಂದು ಇಚ್ಛೆ ಇಲ್ಲದೆ ಯಾವಾಗ ನಾವು ಕೆಲಸ ಮಾಡ್ತೀವಲ್ಲ, ಆಗ ಆ ಪರಮಾತ್ಮನ ಇರುವು, ಪರಮಾತ್ಮ ಅಂತ ಹೇಳಿದ್ರೆ ಆ ಶಾಂತಿ, ಪ್ರೀತಿ, ಸಂತೋಷದ ಇರುವು ನಮ್ಮಲ್ಲೇ ಇದೆ ಅನ್ನುವ ಅನುಭವ ನಮ್ಮಲ್ಲಾಗತ್ತೆ. ಅಕ್ಬರ್ ಆಸ್ಥಾನದಲ್ಲಿ ಮಿಯಾ ತಾನ್ಸೇನ್ ಅಂತ ಒಬ್ಬರು ಹಿರಿಯ ಸಂಗೀತ ವಿದ್ವಾಂಸರು, ಅವರಿಗೆ ಮಿಯಾ ತಾನ್ಸೇನ್ ಅಂತ ಅಕ್ಬರ್ರೇ ಒಂದು ಬಿರುದನ್ನ ಕೊಟ್ಟಿರ್ತಾರೆ ಆ ತಾನ್ಸೇನ್ರಿಗೆ. ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಆ ಶ್ರೇಷ್ಠ ತುಂಬಾ ಸುಂದರವಾದಂತಹ ಗಾಯನ. ಅಕ್ಬರ್ಗೊಂದು ಡೌಟ್ ಬರುತ್ತೆ, ಮಿಯಾ ತಾನ್ಸೇನ್ರೇ, ನೀವ್ ಚೆನ್ನಾಗಿ ಹಾಡ್ತಿರಲ್ಲ, ನಿಮ್ಗಿಂತ ಚೆನ್ನಾಗಿ ಯಾರು ಹಾಡ್ತಾರೆ? ಅವ್ರ ಹಾಡು ಕೇಳ್ಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ ಅಂತ ತಾನ್ಸೇನನ್ನ ಕೇಳ್ತಾರೆ. ತಾನ್ಸೇನ್ ಹೇಳ್ತಾರೆ, ಸ್ವಾಮಿ ಜಹಾಪನ, ನಮ್ಮ ಗುರುಗಳಿದ್ದಾರಲ್ಲ ಹರಿದಾಸ್ ಅಂತ ಅವರ ಹೆಸರು, ಅವರು ನನಗಿಂತ ಚೆನ್ನಾಗಿ ಹಾಡ್ತಾರೆ ಅಂತ ತಾನ್ಸೇನರು ಹೇಳಿದಾಗ ಅಕ್ಬರ್ ಹೇಳ್ತಾರೆ, ಹೌದಾ, ಅವರನ್ನ ಈ ಕೂಡಲೇ ನಮ್ಮ ದರ್ಬಾರ್ ಕರ್ಕೊಂಬನ್ನಿ, ಅವರ ಹಾಡು ಕೇಳ್ಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ ಅಂತ ಅಕ್ಬರ್ ಹೇಳಿದಾಗ ತಾನ್ಸೇನರು ಹೇಳ್ತಾರೆ, ಅವರು ದರ್ಬಾರ್ಗೆ ಬರಕ್ ಸಾಧ್ಯ ಇಲ್ಲ,
ನೀವು ನಿಮ್ಮ ಜಹಾಪನ ಅನ್ನುವ ಒಂದು ಒಂದು ಜಹಾಪನ ಗಿರಿ ಅಂತಾರಲ್ಲ, ಆ ರಾಜಗಿರಿಯನ್ನ ನೀವು ಅದನ್ನ ತ್ಯಜಿಸಿ ನೀವು ಅವರ ಸನ್ನಿಧಿಗೆ ಹೋದಾಗ ಅವರ ಹಾಡನ್ನು ಕೇಳಬಹುದು ಅಂತ ಅಕ್ಬರ್ ಕೇಳಿದಾಗ, ಅಕ್ಬರ್ ಬಹಳ ಹಾಡನ್ನ ಕೇಳಲು ಅವ್ರಿಗೆ ಅಷ್ಟೊಂದು ಉತ್ಸುಕತೆ. ಅವರು ಅವರ ರಾಜ್ಯದ ಒಂದು ಎಲ್ಲ ವೇಷಭೂಷಗಳೆಲ್ಲವನ್ನ ತ್ಯಜಿಸಿ ಸಾಮಾನ್ಯ ಬಟ್ಟೆಯನ್ನ ಧರಿಸಿ ಆ ಮಿಯಾ ತಾನ್ಸೇನ್ ಜೊತೆನಲ್ಲಿ ಆ ಹರಿದಾಸರ ಒಂದು ಕುಟೀರಕ್ಕೆ ಹೋಗ್ತಾರೆ. ಕುಟೀರಕ್ಕೆ ಹೋದಾಗ ಕಾಯ್ತಾ ಇದ್ದಾರೆ, ಈಗ ಹಾಡ್ತಾರೆ, ಈಗ ಹಾಡ್ತಾರೆ, ಈಗ ಹಾಡ್ತಾರೆ, ಈಗ ಹಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಒಂದ್ ದಿವಸ ಆಯ್ತು, 2 ದಿನ ಆಯ್ತು, 3 ದಿವಸ ಆಯ್ತು, 4-5 ದಿವಸ ಆಗೋಯ್ತು, ಇನ್ನೂ ಹರಿದಾಸರ ಹಾಡು ಹಾಡಿಲ್ಲ. ಆಗ ಮಿಯಾ ತಾನ್ಸೇನ್ರವರು ಅಕ್ಬರ್ನ ಕರ್ಕೊಂಡ್ ಬಂದಿದ್ದಾರೆ, ನಮ್ಮ ಗುರುಗಳು ಚೆನ್ನಾಗಿ ಹಾಡ್ತಾರೆ ಅಂತ. ಆದ್ರೆ ಅವ್ರು ಯಾರು ಕೇಳಿದ್ರು ಹಾಡೋದಿಲ್ಲ. ಯಾರು ಕೇಳಿದ್ರೆ ಹಾಡ್ತಾರೆ? ಅಲ್ಲಲ್ಲ, ಅಲ್ಲಲ್ಲ ಇದನ್ನಲ್ಲ, ಆ ಕೃಷ್ಣ ಕೇಳಿದಾಗ ಮಾತ್ರ ಹಾಡ್ತಾನೆ. ಯಾರು ಹೇಳ್ಬೇಕು ಹಾಡು ಅಂತ? ಆ ರಾಧಾರಾಣಿ ಹೇಳ್ಬೇಕು. ರಾಧಾರಾಣಿ ಆ ಲಲ್ಲಾಗ ಹಾಡು ಕೇಳ್ಬೇಕು ಅಂತ ಹೇಳಿದಾಗ ಮಾತ್ರ ನಾವು ನಮ್ಮ ಗುರುಗಳು ಹಾಡೋದು, ಇಲ್ಲದಿದ್ರೆ ಹಾಡೋದಿಲ್ಲ ಅಂತ ಕಾಯ್ತಾ ಇದ್ದಾನೆ. ಆಗ ಒಂದು ರಾತ್ರಿ ಹರಿದಾಸರು ಮಿಯಾ ತಾನ್ಸೇನ್ನ ಕರೀತಾರೆ. ಓ ತನ್ನು ಬಾಯಿಲಿ, ರಾಧಾರಾಣಿ ಹೇಳ್ತಾ ಇದ್ದಾರೆ ಲಲ್ಲಾಗೆ ಹಾಡನ್ನು ಕೇಳಬೇಕಂತೆ, ನೀವೊಂದು ಹಾಡು ಹೇಳು ಅಂತ ಆ ಹಾಡು ಹೇಳಕ್ಕೆ ಆ ತಾನ್ಸೇನ್ರಿಗೆ ಹೇಳ್ತಾನೆ. ತಾನ್ಸೇನ್ರು ಹಾಡನ್ನ ಶುರು ಮಾಡ್ತಾರೆ. ಶುರು ಮಾಡಿ ಮಧ್ಯದಲ್ಲಿ ಬೇಕು ಬೇಕು ಅಂತ ಹೇಳಿ ಒಂದು ತಪ್ಪನ್ನ ಮಾಡ್ತಾರೆ. ಆ ತಪ್ಪನ್ನ ಮಾಡಿದಾಗ ಹರಿದಾಸರು, ಓ ಏನು ಅಪಶ್ರುತಿಯನ್ನ ಹಾಡ್ತಾ ಇದ್ದೀರಲ್ಲ, ಏನೋ ತಪ್ಪನ್ನ ಹಾಡ್ತಾ ಇದೆಯಲ್ಲ ತಾನ್ಸೇನ್, ಕೊಡು ತಂಬೂರಿಯನ್ನ, ನಾನು ಹಾಡು ತೋರಿಸ್ತೀನಿ ಹೇಗೆ ಹಾಡಬೇಕು ಅಂತ ಹೇಳಿ ಅವರ ತಂಬೂರಿಯನ್ನ ಕೈನಲ್ಲಿ ಹಿಡ್ಕೊಂಡು ಅವರು ಹಾಡನ್ನ ಹಾಡಲು ಪ್ರಾರಂಭಿಸ್ತಾರೆ. ಆ ಹಾಡು ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಮನೋಹರವಾಗಿರುತ್ತೆ ಅಂತ ಹೇಳಿದ್ರೆ ಆ ಅಕ್ಬರ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಕ್ ಶುರು ಆಗುತ್ತೆ. ಆ ನೀರು ಶುರು ಆದಾಗ ಅವ್ರು ಬಂದು ಆ ಹರಿದಾಸರ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾರೆ. ಹರಿದಾಸರಿಗೆ ಗೊತ್ತಾಗತ್ತೆ ಇದು ಅಕ್ಬರ್ರೇ ಅಂತ. ಅಕ್ಬರ್ರೇ, ನಿಮ್ಮ ಆ ಬಾದುಷಾಗಿರಿಯನ್ನ ಬಿಟ್ಟು ನನ್ನ ಸನ್ನಿಧಿಗೆ ಬಂದಿದ್ದೀರಲ್ಲ, ಈ ಫಕೀರ್ ಅಂತ ಹೇಳಿದ್ರೆ ಈ ಭಿಕ್ಷುಕನ ಹಾಡು ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಅವರನ್ನ ಕಳಿಸ್ಕೊಡ್ತಾನೆ. ಮತ್ತೆ ಆ ಒಂದು ಸಭೆಯಲ್ಲಿ ಅಕ್ಬರ್ ಕೇಳ್ತಾನೆ, ತಾನ್ಸೇನ್ ನೀನೂ ಚೆನ್ನಾಗಿ ಹಾಡ್ತೀಯ, ಆದ್ರೆ ನಿನಗಿಂತಲೂ ಅಷ್ಟು ಸುಂದರವಾಗಿ ನಿಮ್ಮ ಗುರುಗಳು ಹಾಡ್ತಾರಲ್ಲ, ಏನು ವ್ಯತ್ಯಾಸ? ಆಗ ತಾನ್ಸೇನ್ ಹೇಳ್ತಾರೆ, ಜಹಾಪನ, ನಾನ್ ಹಾಡೋದು ಶ್ರೇಷ್ಠ ಅಂತ ಹೇಳಿದ್ರೆ ನಮ್ಮ ಗುರುಗಳು ಹಾಡೋದು ಶುದ್ಧ. ನಾನು ತುಂಬಾ ಚೆನ್ನಾಗಿ ಹಾಡ್ಬೋದು, ಆದ್ರೆ ನನ್ನಲ್ಲಿ ಏನೋ ಒಂದು ಆಸೆ ಇದೆ. ಏನ್ ಆಸೆ? ಆಹಾ, ಒಂದು ಫಲದ ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ? ನನ್ನ ಹಾಡು ಜಹಾಪನಾಗಿ ಇಷ್ಟ ಆಗ್ಬೇಕು, ಇಷ್ಟ ಆಗಿ ನನಗೆ ಅವ್ರ ಉಡುಗೊರೆಗಳನ್ನ ಕೊಡ್ಬೇಕು. ಜಹಾಪನಾಗಿ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಈ ರಾಜ್ಯದಿಂದ ಹೊರಗೆ ಹೋಗು, ನೀನ್ ಚೆನ್ನಾಗಿ ಹಾಡೋದಿಲ್ಲ ಅಂತ ನನ್ನ ಸಭೆಯಿಂದ ಹೊರಗಡೆ ಕಳಿಸ್ಬಿಡುವುದು ಅಂತ ಒಂದು ಭಯಾನೂ ಇದೆ. ಈ ಆಸೆ, ಭಯ ಎಲ್ಲವೂ ನನ್ನಲ್ಲಿ ಕೂಡಿದೆ. ಆದ್ರೆ ನನ್ನ ಗುರುಗಳಿದ್ದಾರಲ್ಲ ಹರಿದಾಸರು, ಅವರಿಗೆ ಯಾವ ಫಲದ ನಿರೀಕ್ಷೆಯೂ ಇಲ್ಲ. ಅವರಿಗೆ ಬರೀ ಆ ಕೃಷ್ಣನಿಗೆ ಸಮರ್ಪಣೆಯಾಗಿ ಮಾತ್ರ ಅವರನ್ನು ಹಾಡನ್ನ ಹಾಡ್ತಾರಲ್ಲ, ಅದರಿಂದ ಅವರ ಹಾಡು ಅಷ್ಟು ಸುಂದರವಾಗಿ ಮೂಡಿ ಬರುತ್ತೆ. ಅದೇ ನಮ್ಮ ಗುರುಗಳ ಮಹಿಮೆ ಅಂತ ಅಕ್ಬರ್ರಿಗೆ ಹೇಳ್ತಾರೆ. ನಾವು ಯಾವಾಗ ಯಾವ ಒಂದು ಫಲದ ನಿರೀಕ್ಷೆಯೂ ಇಲ್ಲದೆ ಆ ಪರಮಾತ್ಮನ ಸಮರ್ಪಣೆಯಾಗಿ ನಾವು ಯಾವಾಗ ಕೆಲಸ ಮಾಡ್ತೀವಲ್ಲ, ಆಗ ಯಾವ ಭಯವೂ ಇಲ್ಲ, ಯಾವ ಒಂದು ಯೋಚನೆಯೂ ಇಲ್ಲ. ನಮ್ಮಲ್ಲಿ ಆ ಆನಂದದ ಅನುಭವ ನಮ್ಮಲ್ಲಿ ಮೂಡುತ್ತೆ. ಇಂದು ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ನ ಸಂಗೀತ ನಿರ್ದೇಶಕರಾದಂತಹ ಶ್ರೀಮತಿ ಸುಲೋಚನಾ ನಟರಾಜನ್ ಅವರ ಒಂದು ಹುಟ್ಟು ಹಬ್ಬ. ಅವರು ಕೂಡ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅವರು ಚಿಕ್ಕವರಿರ್ಬೇಕಾದ್ರೆ ಬಹಳ ಅವ್ರಿಗೆ ಸಂಗೀತ ಜ್ಞಾನ, ಅವರ ಅಜ್ಜಿನೇನೆ ಸಂಗೀತ ಗುರುಗಳು ಅವರಿಗೆ. ಅದಲ್ಲದೆ ಅವರ ತಂದೆ ಇದ್ರೆಲ್ಲ ಜರ್ಜಾ ಕೆಲಸ ಮಾಡ್ತಾ ಇದ್ರು. ಆದ್ರಿಂದ ಅವ್ರ ಮನೆಗೆ ಯಾರೇ ಆ ಊರಿಗೆ ಯಾರೇ ಹಿರಿಯರು ಸಂಗೀತ ವಿದ್ವಾಂಸರು ಬಂದಾಗ ಅವರು ಅವರ ಮನೆಯಲ್ಲೇ ಇದ್ದು ಒಂದು ಆತಿಥ್ಯವನ್ನ ಸ್ವೀಕರಿಸ್ತಾ ಇದ್ರು. ಆತಿಥ್ಯವನ್ನ ಸ್ವೀಕರಿಸಿದಾಗ ಶ್ರೀಮತಿ ಸುಲೋಚನಾ ನಟರಾಜನ್ ಕೂಡ ಚಿಕ್ಕ ವಯಸ್ಸಿನಲ್ಲಿ ಅವರ ದೊಡ್ಡ ದೊಡ್ಡ ಹಿರಿಯ ವಿದ್ವಾಂಸರಿಂದ ಹಾಡುಗಳನ್ನ ಕಲಿಯುವಂತಹ ಒಂದು ಅವಕಾಶ ಅವರಿಗೆ ದೊರಕಿತ್ತು.
ಅನೇಕ ಹಾಡುಗಳನ್ನ ಕಲ್ತಿದ್ರು. ಮಡ್ರಾಸ್ನಲ್ಲಿ ಮ್ಯೂಸಿಕ್ ಅಕಾಡೆಮಿನಲ್ಲಿ ಒಂದು ಕಾಂಪಿಟೇಷನ್ ನಡೆಸ್ತಾರೆ. ಈ ಯುವ ಕಲಾವಿದರಿಗೆ ಒಂದು ಕಾಂಪಿಟೇಷನ್. ಅವರ ಗುರುಗಳು ನಿಜವಾಗ್ಲೂ ನಿನಗೆ ಈ ಸತಿ ಪ್ರೈಸ್ ಬರುತ್ತೆ ಅಂತ ಒಂದು ಒಂದು ಉತ್ಸಾಹದಿಂದ ಅವ್ರನ್ನ ಕಾಂಪಿಟೇಷನ್ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಸುಲೋಚನಾ ನಟರಾಜನ್ ಹೇಳ್ತಾರೆ, ಏನೋ ಒಂದು ಭಯ ನನ್ನಲ್ಲಿ ಬಂದು ನನ್ನ ಒಂದು ಬೆಸ್ಟ್ ಅನ್ನ ಕೊಡಕ್ ಆಗ್ತಾ ಇರ್ಲಿಲ್ಲ. ನನಗೆ ಯಾವತ್ತೂ ಒಳ್ಳೆ ಒಂದು ಪ್ರೈಸೇ ಬಂದಿಲ್ಲ ಆ ಒಂದು ಮ್ಯೂಸಿಕ್ ಅಕಾಡೆಮಿನಲ್ಲಿ. ಆದ್ರಿಂದ ನಾನು ಹೆಚ್ಚು ಅದಾದ್ಮೇಲಿಂದ ಕಚೇರಿಗಳನ್ನ ಯಾವುದು ಕೊಡ್ತಾ ಇರ್ಲಿಲ್ಲ ಆ ಒಂದು ಕಿರಿಯ ವಯಸ್ಸಿನಲ್ಲಿ. ತದನಂತರ ರಮಣರು ನನ್ನ ಜೀವನಕ್ಕೆ ಬಂದ್ರು. ರಮಣರ ತದನಂತರ ಅನೇಕ ರಮಣರ ಹಾಡುಗಳನ್ನ, ಮುರುಗನಾರ್ ಸ್ವಾಮಿರವರ ಹಾಡುಗಳನ್ನ, ಗಣಪತಿ ಮುನಿಗಳ ಹಾಡುಗಳನ್ನ, ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿ ಆ ರಮಣ ಸತ್ಸಂಗಿನಲ್ಲಿ ಡೆಲ್ಲಿನಲ್ಲಿ ಹಾಡುವಂತಹ ಅವಕಾಶಗಳು ದೊರೀತಾ ಇತ್ತು. ಆಗ ಆ ದೇವರಿಗೆ ಸಮರ್ಪಣೆಯಾಗಿ ಹಾಡುಗಳನ್ನ ಹಾಡ್ತಾ ಇದ್ದೆ. ರಮಣರ ಒಂದು ಬರ್ತ್ ಸೆಂಟಿನರಿ 100ನೇ ವರ್ಷದ ರಮಣರ ಜಯಂತಿಯ ಸಂದರ್ಭದಲ್ಲಿ ವಿ ಗಣೇಶನ್ ರಮಣರ ಒಂದು ಗ್ರ್ಯಾಂಡ್ ನೆಫ್ಯೂ ಅವರು ಬಂದು ಅಮರ ಚಿತ್ರಕಥಾ ಅಂತ ಒಂದು ಕಂಪನಿ ಇದೆಯಲ್ಲ, ಮಕ್ಕಳ ಒಂದು ಪುಸ್ತಕವನ್ನ ತೆಗಿತಲ್ಲ, ಅದು ಒಂದು ಕ್ಯಾಸೆಟ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಆ ಕ್ಯಾಸೆಟ್ಗೆ ಈ ಸತಿ ರಮಣರ ಒಂದು 100ನೇ ಜಯಂತಿಗೆ ರಮಣರ ಒಂದು ಕ್ಯಾಸೆಟ್ ತಗೊಂಡ್ಬರ್ಬೇಕು, ಅದಕ್ಕೆ ನೇತೃತ್ವವನ್ನ ನೀವೇ ಸುಲೋಚನಾ ನಟರಾಜನ್ ರವರೇ ತಗೋಬೇಕು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿದ್ರಂತೆ. ಆಗ ಮೊದಲನೇ ರಮಣಾಂಜಲಿ ಅನ್ನುವ ಮೊದಲನೇ ಕ್ಯಾಸೆಟ್ ಅವರಿಗೆ ಪ್ರಕಟ ಆಯ್ತಂತೆ. ತದನಂತರ ಆ ಒಂದು ರಮಣರ ಜಯಂತಿಯ ಕಾರ್ಯಕ್ರಮದಲ್ಲೂ ಕೂಡ ಒಂದು ಹಿರಿಯ ವಿದ್ವಾಂಸರು ಬಂದು ಹಾಡಬೇಕಾಗಿತ್ತು. ಆದ್ರೆ ಆ ಯಾವುದೋ ಒಂದು ಕಾರಣದಿಂದ ಅವ್ರು ಬರಕ್ಕಾಗೋದಿಲ್ಲ ಅಂತ ಹೇಳಿದಾಗ ಯಾವ ಒಂದು ಕಾರ್ಯಕ್ರಮವನ್ನ ಇಟ್ಕೊಳ್ಳೋಣ ಅಂತ ಅವರು ಯೋಚಿಸ್ತಾ ಇರ್ಬೇಕಾದ್ರೆ ಈ ನಮ್ಮ ಶ್ರೀಮತಿ ಸುಲೋಚನಾ ನಟರಾಜನ್ ರವರ ನೇತೃತ್ವದಲ್ಲಿ ರಮಣಾಂಜಲಿಯ ಗುಂಪು ಗಾಯನ ಅದು ಪ್ರಕಟವಾಗ್ಲಿ ಅಂತ, ಅದು ಸಮರ್ಪಣೆ ಆಗ್ಲಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ರಂತೆ. ಆಯೋಜಿಸಿದಾಗ ಆ ರಮಣಾಂಜಲಿ ಒಂದು ಕರ್ಟನ್ ಅನ್ನ ಓಪನ್ ಮಾಡಿದಾಗ, ವೇದಿಕೆಯ ಒಂದು ಕರ್ಟನ್ ಓಪನ್ ಮಾಡಿದಾಗ ಶ್ರೀಮತಿ ಸುಲೋಚನಾ ನಟರಾಜನ್ ಹೇಳಿದ್ರಂತೆ, ಯಾವ ಭಯವೂ ಇಲ್ಲ, ಯಾವ ಯೋಚನೆಯೂ ಇಲ್ಲ, ಒಂದು ಸುಂದರವಾಗಿ ಸುಲಲಿತವಾಗಿ ಎಲ್ಲಾ ಹಾಡುಗಳು ಆ ಹೃದಯದಿಂದ ಮೂಡಿ ಬಂದ ರೀತಿನಲ್ಲಿ ಎಲ್ಲಾ ಹಾಡುಗಳು ಬಂತು. ಆ ಭಕ್ತರೆಲ್ಲರೂ ಆ ರಮಣ ಆನಂದ ಲಹರಿಯಲ್ಲಿ ಅವರೆಲ್ಲರೂ ತೇಲ್ತಾ ಇದ್ರು. ತದನಂತರ ಅನೇಕ ಕಾರ್ಯಕ್ರಮಗಳು, 500ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಶ್ರೀಮತಿ ಸುಲೋಚನಾ ನಟರಾಜನ್ ರವರು ನೀಡಿದ್ದಾರೆ. ತದನಂತರ ಅನೇಕ ಕಚೇರಿಗಳನ್ನು ನೀಡಿದ್ದಾರೆ. ಅದಲ್ಲದೆ 2000ಕ್ಕೂ ಹೆಚ್ಚಿನ ರಮಣ ಗೀತೆಗಳನ್ನ ರೆಕಾರ್ಡ್ ಮಾಡಿ ನಮಗೆಲ್ಲರಿಗೂ ಆ ರಮಣಾನಂದವನ್ನ ಉಣಬಡಿಸಲು ಅವರು ಆ ಪರಮಾತ್ಮನ ರಮಣರ ಒಂದು ಟೂಲ್ ಆಗಿದ್ದಾರೆ. ಅವರು ಹಿಂದೆ ಜನಿಸಿದ್ದು. ಅವ್ರು ನಮ್ಗೇನು ಹೇಳ್ಕೊಟ್ಟಿದ್ದಂತ ಹೇಳಿದ್ರೆ, ರಮಣ ಈ 3 ನಾಮ ಇದ್ರೆ ಸಾಕು, ರಮಣರು ಎಲ್ಲವನ್ನ ನೋಡ್ಕೊಳ್ತಾರೆ. ಆ ರಮಣರು ನಮ್ಮಿಂದ ಎಲ್ಲ ಕೆಲಸವನ್ನ ಮಾಡ್ತಾರೆ. ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಈ ದೇಹ ಈ ಉಜ್ವಲ್ ಅಂತ ನಾನು ಅನ್ಕೊಂಡಾಗ ನನ್ನಲ್ಲಿ ಸೀಮಿತವಾದಂತಹ ಶಕ್ತಿ ಇದೆ. ಆದ್ರೆ ನಾನು ಈ ಸೀಮಿತವಾದ ದೇಹ ಅಥವಾ ಮನಸ್ಸು ಬುದ್ಧಿ ಅಲ್ಲ, ನಾನು ಅಪರಿಮಿತವಾದ ದೇವರ ಶಕ್ತಿ ಅಂತ ನಾವು ಯಾವಾಗ ತಿಳ್ಕೊಳ್ತೀನಲ್ಲ, ಆಗ ಎಲ್ಲವೂ ನನ್ನಿಂದ ಸಾಧ್ಯವಾಗತ್ತೆ, ಎಲ್ಲವೂ ಸುಂದರವಾಗತ್ತೆ, ಎಲ್ಲವೂ ಶುದ್ಧವಾಗತ್ತೆ. ಅದೇ ರಮಣರು ನಮಗೆ ನೀಡುತ್ತಿರುವ ಉಪದೇಶ. ಆ ರಮಣ ನಾಮವನ್ನ ಹಿಡಿಯೋಣ. ಆ ರಮಣ ಬೇರೆಯಲ್ಲ, ಆತ್ಮ ಬೇರೆಯಲ್ಲ. ಆ ಆತ್ಮವನ್ನ ಹಿಡಿದು ನಾವೇನೇ ಕೆಲಸವನ್ನ ಮಾಡಿದಾಗ ಅದು ನಮಗೆ ವಿಜಯ ಯಾವಾಗ್ಲೂ ದೊರಕುತ್ತೆ ಅಂತ ರಮಣರು ತಮ್ಮ ಪಂಚರತ್ನದಲ್ಲಿ ಹೇಳಿದ್ದಾರೆ. ಆ ರಮಣರನ್ನ ಸ್ಮರಿಸುತ್ತ, ರಮಣ 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 ಹರನೇ ಗುಹನೇ ವರನೇ ಪರಿಪೂರಣನೇ ಶರಣು. ಹರನೇ ಗುಹನೇ ವರನೇ ಪರಿಪೂರಣನೇ ಶರಣು.
ತಪದಲ್ಲಿ ಕುಳಿತಿರೆ ಏನೋ ಕಾಂತಿ, ತಪದಲ್ಲಿ ಕುಳಿತಿರೆ ಏನೋ ಕಾಂತಿ, ನಿರ್ಮಲ ಮನದಲ್ಲಿ ಎಂಥ ಶಾಂತಿ, ನಿರ್ಮಲ ಮನದಲ್ಲಿ ಎಂಥ ಶಾಂತಿ, ರಮಣ 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 ರಮಣ. ಈ ಉಪದೇಶ ಸಾರದ ಮೊದಲನೇ ಸಾಲಿನಲ್ಲಿ ರಮಣರು ಎಲ್ಲ ತತ್ವವನ್ನ ಅಡಗಿಸಿ ಇಟ್ಟಿದ್ದಾರೆ. ನಾವೇನೂ ಚಿಂತೆ ಮಾಡಬೇಕಾಗಿಲ್ಲ. ಆ ಪರಮಾತ್ಮನ ಆಜ್ಞೆಯಂತೆ ಎಲ್ಲ ನಡೀತಾ ಇದೆ. ಆ ಪರಮಾತ್ಮನ ಒಂದು ಲೀಲೆಗೆ ಸಾಕ್ಷಿಯಾಗಿ ಅಂತ ರಮಣರು ಸುಂದರವಾಗಿ ನಮಗೆ ಉಪದೇಶವನ್ನ ನೀಡ್ತಾ ಇದ್ದಾರೆ. ಆ ಆತ್ಮಸ್ವರೂಪರಾದ ರಮಣರಿಗೆ ಈ ಒಂದು ಮನನವನ್ನ ಅರ್ಪಿಸುತ್ತಾ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ನ ಶ್ರೀಮತಿ ವಾಣಿ ವಾಸುದೇವ್ ಹಾಗೂ ವಾಸುದೇವ್ರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಾ ಈ ಮನನಕ್ಕೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ.